ಓಕೆ, ಥ್ಯಾಂಕ್ ಯು ವೆರಿ ಮಚ್ ಕುಮಾರಸ್ವಾಮಿ ಅವರೇ, ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿದಿರಿ. ಓಕೆ, ಸೊ ಓಕೆ, ಥ್ಯಾಂಕ್ ಯು. ಸೊ ಇವತ್ತಿನ ಟಾಪಿಕ್ ಮೈನ್ ಆಕ್ಚುಲಿ ಇವತ್ತಿದ್ದು ಡುಪ್ಲಿಕೇಶನ್ ಇದ್ದದ್ದು, ಅಂದ್ರೆ ಮೊನ್ನೆ ಏನು ಕ್ಲಾಸ್ ಇತ್ತು ಅದು ರಿಪೀಟ್ ಕ್ಲಾಸ್ ಇವತ್ತಿದ್ದದ್ದು ಆಕ್ಚುಲಿ. ಬಟ್ ಇವತ್ತು ನಾನು ಆಕ್ಚುಲಿ ನಿಮಗೆ ಇನ್ಕಮ್ ಪ್ಲಾನ್ ಬಗ್ಗೆ ಒಂದು ಪ್ಲಾನ್ ಕೊಡಬೇಕು ಅಂತ ಇದ್ದೇನೆ. ಯಾಕಂತ ಹೇಳಿದ್ರೆ ತುಂಬಾ ಜನರಿಗೆ ಇನ್ನು ಕ್ಲಾರಿಟಿ ಇಲ್ಲ, ಹೇಗೆ ಇನ್ಕಮ್ ತಗೊಳ್ಬೇಕು, ಯಾವ ತರ ಬಿಸ್ನೆಸ್ ನ ಡೆವಲಪ್ ಮಾಡಬೇಕು. ಸೊ ನನಗೆ ಒಂದು ಡಿಸ್ಕಷನ್ ಅಲ್ಲಿ ತಿಳಿದಂತ ವಿಷಯ, ಅದಕ್ಕೋಸ್ಕರ ಮೈನ್ ಬೇಸಿಕ್ ಆಗಿ ನಾವು ಹೇಗೆ ಟೀಮ್ ಅನ್ನ ಡೆವಲಪ್ ಮಾಡಬಹುದು, ಹೇಗೆ ನಾವು ಇನ್ಕಮ್ ಅನ್ನ ತಗೊಳ್ಬಹುದು ಅಂತ ಹೇಳುವಂತ ಒಂದು ಟಾಪಿಕ್ ಅನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಪ್ರತಿಯೊಬ್ರು ನಿಮ್ಮ ಡೌನ್ ಲೈನ್ಸ್ ಯಾರಾದ್ರೂ ಈ ಒಂದು ಇನ್ಕಮ್ ಪ್ಲಾನ್ ಅಗತ್ಯ ಇದ್ರೆ ಅವರಿಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಕರ್ಸಿ. ಯಾಕಂದ್ರೆ ಇನ್ನು 38 ಜನ ಮಾತ್ರ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಎಷ್ಟು ಜನ ಜಾಸ್ತಿ ನಿಮ್ಮ ಟೀಮ್ ಮೆಂಬರ್ಸ್ ಇದಕ್ಕೆ ಜಾಯಿನ್ ಆಗ್ತಾರೆ ಅಷ್ಟು ಜನರಿಗೆ ಅವರಿಗೆ ಇನ್ಕಮ್ ಪ್ಲಾನ್ ಬಗ್ಗೆ ಕ್ಲಾರಿಟಿ ಸಿಗ್ತದೆ. ಸೊ ಮೈನ್ ಪ್ರತಿಯೊಬ್ಬರು ಮೋದಿಕೆಗೆ ಬರುವಂತದ್ದು ಇನ್ಕಮಿಗೋಸ್ಕರ. ಸೊ ಇನ್ಕಮ್ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ, ಯಾವ ತರ ಇನ್ಕಮ್ ನ ರೈಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ವರ್ಕ್ ಮಾಡಿದ್ರು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಬೇಕಾದ್ರೆ ಒಂದು 2 ನಿಮಿಷ ಟೈಮ್ ತಗೊಳ್ಳಿ, ನಿಮ್ಮ ಡೌನ್ ಲೈನ್ ಗಳಿಗೆ ಕಾಲ್ ಮಾಡಿ. ಸೊ ಅವರನ್ನು ಕೂಡ ಜಾಯಿನ್ ಮಾಡಿಸಿ. ಅದೇ ರೀತಿ ಒಂದು ಪೆನ್ ಮತ್ತೆ ಒಂದು ಬುಕ್ ಅನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ, ಯಾಕಂದ್ರೆ ಪಾಯಿಂಟ್ ಗಳನ್ನ ನೋಟ್ ಮಾಡಿ. ಸೊ ಇನ್ಕಮ್ ಯಾವ ತರ ರೈಸ್ ಮಾಡಬಹುದು, 1 ಲಕ್ಷ ಇನ್ಕಮ್ ಹೇಗೆ ನಾವು ಪಡ್ಕೊಳ್ಬಹುದು, ಯಾವ ತರ ಆಕ್ಟಿವ್ ಇನ್ಕಮ್ ತಗೊಳ್ಬಹುದು, ಯಾವ ತರ ಪ್ಯಾಸಿವ್ ಇನ್ಕಮ್ ತಗೊಳ್ಬಹುದು. ಸೊ ಎಲ್ಲಾ ಪಾಯಿಂಟ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಸೊ ಒಂದು 2 ನಿಮಿಷ ನಾನು ಟೈಮ್ ಕೊಡ್ತೇನೆ. ಪ್ರತಿಯೊಬ್ಬರು ನಿಮ್ಮ ಡೌನ್ ಲೈನ್ಸ್ಗೆ ಕಾಲ್ ಮಾಡ್ಕೊಳ್ಳಿ, ಹಾಗೆ ಬುಕ್ ಮತ್ತೆ ಪೆನ್ ಅನ್ನ ಇಟ್ಕೊಳ್ಳಿ. ಓಕೆ, ಸೊ ಯಾರು ಬರೋದು ಕಾಣ್ತಾ ಇಲ್ಲ. ಸೊ ನೀವು ನೋಟ್ ಮಾಡ್ಕೊಂಡು ನಿಮಗೆ ಅರ್ಥ ಆದದನ್ನು ನಿಮ್ಮ ಡೌನ್ ಲೈನ್ಸ್ಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ, ಯಾವ ತರ ಇನ್ಕಮ್ ನ ರೈಸ್ ಮಾಡಬಹುದು ಅಂತ ಹೇಳಿ. ಸೊ ಮೈನ್ ನಾನೀಗ PPT ನ ಶೇರ್ ಮಾಡ್ತೇನೆ. ಓಕೆ, ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್. ಸೊ ಹೆಸರಲ್ಲೇ ಇದ್ದಾಗೆ ಸಮೀರ್ ಮೋದಿ ಅವರು ನಮಗೆ ಒಂದು ಆಜಾದಿ ಪ್ಲಾನ್ ಅನ್ಲಿಮಿಟೆಡ್ ಅನ್ನ ಕೊಟ್ಟಿದ್ದಾರೆ. ಸೊ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್, ನಾವು ಅನ್ಲಿಮಿಟೆಡ್ ಆಗಿ ಕೆಲಸ ಮಾಡಿದ್ರೆ ಇಲ್ಲಿ ಅನ್ಲಿಮಿಟೆಡ್ ಆಗಿ ಇನ್ಕಮ್ ಸಿಗುವಂತದ್ದು. ನಾವು ಲಿಮಿಟೆಡ್ ಆಗಿ ಕೆಲಸ ಮಾಡಿದ್ರೆ ನಮಗೆ ಇನ್ಕಮ್ ಕೂಡ ಇಲ್ಲಿ ಲಿಮಿಟೆಡ್ ಆಗಿ ಸಿಗುವಂತದ್ದು. ಸೊ ಯಾರಿಗೆ ಅನ್ಲಿಮಿಟೆಡ್ ಇನ್ಕಮ್ ಬೇಕು, ತಿಂಗಳಿಗೆ 1 ಲಕ್ಷದ ಮೇಲೆ ಇನ್ಕಮ್ ಬೇಕು, 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, 50 ಲಕ್ಷ ನಾವು ತಗೊಳ್ಳಿಕ್ಕೆ ರೆಡಿ ಇದ್ರೆ ಕಂಪನಿ ಕೊಡ್ಲಿಕ್ಕೆ ಕೂಡ ರೆಡಿ ಇದೆ. ಸೊ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಡೆಡಿಕೇಶನ್, ಇನ್ವಾಲ್ವ್ಮೆಂಟ್, ನಮ್ಮ ಹಾರ್ಡ್ ವರ್ಕ್ ಸೊ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಎಷ್ಟು ಅನ್ಲಿಮಿಟೆಡ್ ಆಗಿ ಇದರಲ್ಲಿ ವರ್ಕ್ ಮಾಡ್ತೇವೆ, ಎಷ್ಟು ಇನ್ವಾಲ್ವ್ಮೆಂಟ್ ತಗೊಂಡು ವರ್ಕ್ ಮಾಡ್ತೇವೆ, ಎಷ್ಟು ಪ್ಲಾನ್ ಮಾಡಿಕೊಂಡು ವರ್ಕ್ ಮಾಡ್ತೇವೆ, ಅದರ ಮೇಲೆ ನಮ್ಮ ಇನ್ಕಮ್ ಅನ್ನು ಕೂಡ ರೈಸ್ ಮಾಡ್ತಾ ಹೋಗ್ಬೋದು. ನಾನು ಯಾವತ್ತು ಹೇಳುವ ಹಾಗೆ ಇದರಲ್ಲಿ 2 ತರದ ಇನ್ಕಮ್ ಇದೆ, ಒಂದು ಆಕ್ಟಿವ್ ಇನ್ಕಮ್ ಮತ್ತೊಂದು ಪ್ಯಾಸಿವ್ ಇನ್ಕಮ್. ಸೊ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ 2 ತರದ ಇನ್ಕಮ್ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹೆಚ್ಚಿನವರು ಇದರಲ್ಲಿ ಫುಲ್ ಟೈಮ್ ಇದ್ದಾರೆ, ಕೆಲವರು ಪಾರ್ಟ್ ಟೈಮ್ ಕೂಡ ಇದ್ದಾರೆ. ಸೊ ನಮ್ಮ ಇನ್ಕಮ್, ಬೇಸಿಕ್ ಇನ್ಕಮ್ ಅಂದ್ರೆ ನಮಗೆ ಇನಿಷಿಯಲ್ ಸ್ಟೇಜ್ ಇನ್ಕಮ್ ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಆಕ್ಟಿವ್ ಆಗಿ ಕೂಡ ಇಲ್ಲಿ ವರ್ಕ್ ಮಾಡ್ಬೇಕಾಗ್ತದೆ. ಸೊ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಮಾಡ್ತಾ ನಾವು ಅದನ್ನ ಟೀಮ್ ಅನ್ನ ಡೆವಲಪ್ ಮಾಡ್ತಾ ಪ್ಯಾಸಿವ್ ಇನ್ಕಮ್ ಕಡೆಗೆ ಕೊಂಡು ಹೋಗುವಂತದ್ದು. ಸೊ ಆಕ್ಟಿವ್ ಇನ್ಕಮ್ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಸೊ ಆಕ್ಟಿವ್ ಇನ್ಕಮ್ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಪ್ಲಾನ್ ನ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಏನು ಬೆನಿಫಿಟ್ ಇದೆ, ಏನು ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ಬೇಸಿಕ್ ಪ್ಲಾನ್ಸ್ ಅಲ್ಲಿ ಏನೆಲ್ಲ ನಮಗೆ ಇನ್ಕಮ್ ಇದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವತ್ತು ನಾನು ಕೆಲವರ ಹತ್ರ ಮಾತಾಡ್ತಾ ಇದ್ದೆ. ಸೊ ಮಾತಾಡ್ಬೇಕಾದ್ರೆ ನನಗೆ ಏನೊಂದು ವಿಷಯ ಅರ್ಥ ಆಯ್ತು ಅಂತ ಹೇಳಿದ್ರೆ, ಇನ್ನು ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ, ಬಟ್ ಇನ್ಕಮ್ ಹೇಗೆ ಜನರೇಟ್ ಮಾಡೋದು ಅಂತ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಇದು ಮೈನ್ ಪಾಯಿಂಟ್. ಸೊ ಇದನ್ನ ನಾನು ಅರ್ಥ ಮಾಡಿಸ್ಲೇಬೇಕಾಗಿದೆ. ಏನು ಅಂತ ಹೇಳಿದ್ರೆ, ಈಗ ತುಂಬಾ ಜನ ಕೆಲವರು ಇದರಲ್ಲಿ ಫುಲ್ ಟೈಮ್ ಇದ್ದಾರೆ, ಕೆಲವರು ಪಾರ್ಟ್ ಟೈಮ್ ಇದ್ದಾರೆ. ಒಂದು, ನಾವು ಆಕ್ಟಿವ್ ಇನ್ಕಮ್ ತಗೊಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನಾವು ಡೈಲಿ ಫುಲ್ ಟೈಮ್ ಇದ್ದವರು ಒಂದು 10 ಮನೆಗಾದ್ರೂ ವಿಸಿಟ್ ಮಾಡಿ, 10 ಜನರಿಗಾದ್ರೂ ಹೋಮ್ ಮೀಟಿಂಗ್ ಮಾಡಿ ಪ್ಲಾನ್ ನ ಕೊಡ್ಬೇಕಾಗುತ್ತೆ. ಸೊ ಪಾರ್ಟ್ ಟೈಮ್ ಅಲ್ಲಿ ಇದ್ದವರು ದಿವಸಕ್ಕೆ ಮಿನಿಮಮ್ ಒಂದು 5 ಜನಕ್ಕಾದ್ರೂ ಡೆಮಾನ್ಸ್ಟ್ರೇಷನ್ ಕೊಟ್ಟು, ಪ್ಲಾನ್ ಕೊಟ್ಟು, ಪ್ರಾಡಕ್ಟ್
ಶೇರ್ ನ ಮಾಡ್ಬೇಕಾಗುತ್ತೆ, ಆಗ ಮಾತ್ರ ಇನ್ಕಮ್ ಬರುತ್ತೆ. ಸೊ ಆಕ್ಟಿವ್ ಇನ್ಕಮ್ ಹೇಗೆ ತಗೊಳ್ಳೋದು, ಆಕ್ಟಿವ್ ಇನ್ಕಮ್ ನಮಗೆ ಯಾಕೆ ಬೇಕು? ಸೊ ಆಕ್ಟಿವ್ ಇನ್ಕಮ್ ನಮಗೆ ಮೈನ್ ನಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್, ನಾವು ಟ್ರಾವೆಲ್ ಮಾಡ್ತೇವೆ, ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಇರುತ್ತೆ, ಫ್ಯೂಯಲ್ ಎಕ್ಸ್ಪೆನ್ಸ್ ಇರುತ್ತೆ, ಇನ್ನು ಇವೆಂಟ್ಸ್ ಮಾಡ್ತೇವೆ, ಸೊ ಅದಕ್ಕೆ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತೇವೆ, ಸೊ ಅದಕ್ಕೆ ಟಿಕೆಟ್ಸ್ ಇರ್ತದೆ, ಅದಕ್ಕೆ ಹಣ ನಾವು ಕೊಡ್ಬೇಕಾಗುತ್ತೆ. ಅದೇ ತರ ನಮ್ಮ ಕ್ಯಾಂಪ್ ಟ್ರೈನಿಂಗ್ಸ್ ಗಳಿಗೆ, ಬೂಟ್ ಕ್ಯಾಂಪ್ ಆಗಿರ್ಬೋದು, ಬೇರೆ ಅದರ್ ಟ್ರೈನಿಂಗ್ಸ್ ಇರ್ಬೋದು, ಅದು ಕೂಡ ನಮಗೆ ತಿಂಗಳಿಗೆ ಖರ್ಚಿರುತ್ತೆ. ಸೊ ಏನಿಲ್ಲ ಅಂತ ಹೇಳೋ ನಮಗೆ ಒಂದು 5,000 to 10,000 ತಿಂಗಳಿಗೆ ಒಂದು ಪಾಕೆಟ್ ಮನಿ ತರ ನಮಗೆ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಎಕ್ಸ್ಪೆನ್ಸ್ ಗಳಿಗೆ ಬೇಕಾಗುತ್ತೆ. ಸೊ ಈ ಒಂದು ಇನ್ಕಮ್ ನ ಹೇಗೆ ಮಾಡ್ಕೊಳ್ಳೋದು ನಾವು ಇದರಲ್ಲಿ? ಸೊ ಮೋದಿ ಕೇರ್ ಅಲ್ಲಿ ನಮ್ಮ ಆಕ್ಟಿವ್ ಇನ್ಕಮ್ ನ ನಾವು ಪ್ರತಿಯೊಬ್ರು ತಗೊಳ್ಳೇಬೇಕಾಗ್ತದೆ. ಸೊ ಯಾವ ತರ ಅಂತ ಹೇಳಿದ್ರೆ, ನಾವು ದಿವಸಕ್ಕೆ ಪ್ರತಿಯೊಬ್ರು ಪಾರ್ಟ್ ಟೈಮ್ ಇರ್ಬೋದು, ಫುಲ್ ಟೈಮ್ ಇರ್ಬೋದು, ನಾವು ದಿವಸಕ್ಕೊಂದು 10 ಜನಕ್ಕೆ, ಈಗ ಫುಲ್ ಟೈಮ್ ಅಲ್ಲಿ ಇದ್ದವರು ದಿವಸಕ್ಕೊಂದು 10 ಮನೆಗೆ ಹೋಗಿ ಡೆಮೋ ಕೊಟ್ರೆ, ಸೊ ನಾನು ಪ್ರತಿಯೊಬ್ಬರಿಗೆ ಒಂದು ಬೇಸಿಕ್ ಹೇಳುವಂತದ್ದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಹತ್ರ ಕೂಡ ಡೆಮೋ ಕಿಟ್ ಕಂಪಲ್ಸರಿಯಾಗಿ ಇರಬೇಕು. ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಡೆಮೋ ಕಿಟ್ ನಿಮ್ಮ ಹತ್ರ ಇರ್ಲೇಬೇಕು. ನೀವು ಯುದ್ಧಕ್ಕೆ ಇಳಿಬೇಕಾದ್ರೆ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಆಯುಧಗಳಿಲ್ಲ ಅಂತ ಹೇಳಿದ್ರೆ ಯುದ್ಧದಲ್ಲಿ ನೀವು ವಿನ್ ಆಗ್ಲಿಕ್ಕೆ ಆಗುತ್ತಾ? ಸೊ ಅಪೋಸಿಟ್ ಏನು ಇರ್ತಾರೆ ಅವ್ರು ನಮಗೆ ವಾರಲ್ಲಿ ಹೊಡೆದ್ರೆ ನಾವು ಸತ್ತು ಬರಬೇಕಂದ್ರೆ ನಮಗೆ ಏನು ಅಲ್ಲಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ವೆಪನ್ಸ್ ಬೇಕಾಗುತ್ತೆ. ವೆಪನ್ಸ್ ಇಲ್ಲದ್ರೆ ಆಗೋದಿಲ್ಲ. ಸೊ ಇಲ್ಲಿ ವೆಪನ್ಸ್ ಅಂತ ಹೇಳಿದ್ರೆ ನಮ್ಮ ಡೆಮೋ ಕಿಟ್. ಸೊ ಡೆಮೋ ಕಿಟ್ ಯಾವ ತರ ವೆಪನ್ ಆಗುತ್ತೆ? ನಾವು ಯಾವುದೇ ಒಂದು, ಈಗ ನಮ್ಮಲ್ಲಿ ಟಿವಿ ಅಡ್ವರ್ಟೈಸ್ಮೆಂಟ್ ಇಲ್ಲ, ಸೊ ಎಲ್ಲಾ ಕಂಪನಿಗಳು ಟಿವಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಅದು ಕೂಡ ಬೋಗಸ್ ಫ್ರಾಡ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅವರ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹತ್ರ ಜೆನ್ವಿನ್ ಪ್ರಾಡಕ್ಟ್ ಇದೆ, ಕ್ವಾಲಿಟಿ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಈ ಒಂದು ಕ್ವಾಲಿಟಿನ ಬೇರೆಯವರಿಗೆ ತೋರಿಸ್ಬಿಟ್ಟು, ನಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅವರಿಗೆ ತೋರಿಸ್ಬಿಟ್ಟು ಕ್ವಾಲಿಟಿ, ರಿಯಲ್ ಕ್ವಾಲಿಟಿ ಏನಿದೆ ಅದನ್ನ ತೋರಿಸ್ಬಿಟ್ಟು ಅವರಿಗೆ ನಮ್ಮ ಒಂದು ಬಿಸ್ನೆಸ್ ಗೆ ಅವರನ್ನ ಇನ್ವೈಟ್ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು, ಎಷ್ಟು ಜನ, ಇವನ್ ನಾನು ಕೂಡ ಡೆಮೋ ಕಿಟ್ ನ ನನ್ನ ಕಾರಲ್ಲಿ ಪ್ರತಿ ದಿವಸ ಕ್ಯಾರಿ ಮಾಡ್ತೇನೆ. ಕೆಲವರು ನೋಡಿರ್ಬೋದು ಅದನ್ನ. ಸೊ ಯಾಕೆ ನಾನು ಕ್ಯಾರಿ ಮಾಡ್ತೇನೆ? ಯಾಕೆಂದ್ರೆ ಅದು ಮೈನ್ ನಮ್ಮ ಒಂದು ವೆಪನ್. ಅದು ಇಲ್ಲ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಎಲ್ಲೂ ಹೋದ್ರು ಕೂಡ ಒಂದು ಡೆಮೋ ತೋರಿಸ್ಬೇಕಾಗತ್ತೆ, ಪ್ರಾಡಕ್ಟ್ ಕ್ವಾಲಿಟಿನ ತೋರಿಸ್ಬೇಕಾಗತ್ತೆ. ಸೊ ನಾನ್ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಪ್ರತಿಯೊಬ್ರು ಡೆಮೋ ಕಿಟ್ ಅನ್ನ ನೀವು ಇಟ್ಕೊಳ್ಳಿ. ಯಾರ ಹತ್ರ ಡೆಮೋ ಕಿಟ್ ಇಲ್ಲ ಇವತ್ತೇ ರೆಡಿ ಮಾಡ್ಕೊಳ್ಳಿ. ಪ್ರತಿಯೊಬ್ರು ದಿವಸಕ್ಕೆ 5 to 10 ಡೆಮೋ ತೋರಿಸ್ಲೇಬೇಕು. ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ಖಾಲಿ ನಾವು ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸ್ ಕೂತಾಕೊಳ್ಳೆ ಇಲ್ಲಿ ಸಕ್ಸಸ್ ಆಗೋದಿಲ್ಲ. ನಮ್ಮ ಇನ್ವಾಲ್ವ್ಮೆಂಟ್ ಬೇಕು, ನಮ್ಮ ಎಫರ್ಟ್ ಬೇಕು, ಡೆಡಿಕೇಶನ್ ಬೇಕು. ಆಗ ಮಾತ್ರ ನಾವು ಫಾಸ್ಟ್ ಆಗಿ ಇಂಡಸ್ಟ್ರಿಯಲ್ಲಿ ಗ್ರೋ ಆಗ್ಲಿಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಬಾಕಿಯವ್ರು ನುಗ್ತಾ ಇರ್ತಾರೆ, ನಾವು ನೋಡ್ಕೊಂಡೇ ಬಾಕಿ ಆಗ್ತೇವೆ. ಸೊ ಅವ್ರು ಅಷ್ಟು ತಗೊಂಡ್ರು, ಇವ್ರು ಅಷ್ಟು ತಗೊಂಡ್ರು, ಅವ್ರು 10 ಲಕ್ಷ ಇನ್ಕಮ್ ತಗೊಂಡ್ರು, 5 ಲಕ್ಷ ಇನ್ಕಮ್ ತಗೊಂಡ್ರು, ನಾವೇನ್ ಮಾಡ್ತಿದ್ದೇವೆ? ನಾವು ಏನು ತಗೊಳ್ತಾ ಇಲ್ಲ. ಯಾಕಂತೇಳಿದ್ರೆ ನಾವು ವರ್ಕ್ ಮಾಡದಿದ್ರೆ ಆಗೋದಿಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು ವರ್ಕ್. ಸೊ ಏನ್ ಮಾಡ್ಬೇಕು ಅದಕ್ಕೆ? ನಾನು ಆಗ್ಲೇ ಹೇಳಿದಾಗೆ ಪಾರ್ಟ್ ಟೈಮ್ ಅಲ್ಲಿ ಇದ್ದವರು ಡೈಲಿ 5 ಹೋಮ್ ಮೀಟಿಂಗ್ಸ್ ಮಾಡಬೇಕು, ಇಲ್ಲ ಪ್ರೆಸೆಂಟೇಶನ್ಸ್ ಕೊಡಬೇಕು. ಫುಲ್ ಟೈಮ್ ಇದ್ದವ್ರು ಮಿನಿಮಮ್ 10 ಆದ್ರೂ ಕೊಡಬೇಕು. ಏನಾಗುತ್ತೆ, ಈಗ ನಾವು 10 ಜನಕ್ಕೆ ಹೋಮ್ ಮೀಟಿಂಗ್ ಕೊಟ್ಟು ಪ್ರಾಡಕ್ಟ್ ನ ಡೆಮೋನ್ಸ್ಟ್ರೇಷನ್ ಕೊಟ್ಟಾಗ ನಾವು ಯಾವ ಪ್ರಾಡಕ್ಟ್ಸ್ ನ ಡೆಮೋ ತೋರಿಸ್ತೇವೆ, ಅಟ್ಲೀಸ್ಟ್ ಅದನ್ನಾದ್ರೂ ಪ್ರತಿಯೊಬ್ರು ತಗೊಳ್ತಾರೆ. ಸೊ ಕೆಲವರು 500 ರೂಪಾಯಿ ಪ್ರಾಡಕ್ಟ್ ತಗೊಳ್ಬಹುದು, ಒಬ್ರು 1,000 ರೂಪಾಯಿ ಪ್ರಾಡಕ್ಟ್ ತಗೊಳ್ಬಹುದು, ಇಲ್ಲ 2,000 ಪ್ರಾಡಕ್ಟ್ ತಗೊಳ್ಬಹುದು, ಎಷ್ಟೇ ತಗೊಳ್ಳಿ. ಸೊ ಏನೇ ಇಲ್ಲ ಅಂತ ಹೇಳಿದ್ರೆ ಲೀಸ್ಟ್ ಅಂತ ಹೇಳಿದ್ರೆ ಒಂದು 500 ರೂಪಾಯಿ ಒಂದು ಪ್ರಾಡಕ್ಟ್ ಒಂದು ಮನೆಯಲ್ಲಿ ಅಂತೂ ನಾವು ರಿಟೇಲಿಂಗ್ ಮಾಡಬಹುದು. ಸೊ ನಾವು ದಿವಸಕ್ಕೆ 10 ಮನೆಗೆ ನಾವು ರಿಟೇಲಿಂಗ್ ಮಾಡಿದಾಗ 5,000 ಬಿಸ್ನೆಸ್ ಆಗುತ್ತೆ. ಸೊ 5,000 ಬಿಸ್ನೆಸ್ ಆದಾಗ ನಾನು ಇನಿಷಿಯಲ್ ನಿಮಗೆ ಹೇಳುವಂತದ್ದು, ನೀವು ಅದನ್ನ ಯಾರೇ 2,000 2,500ಗಿಂತ ಮೇಲ್ಪಟ್ಟು ಯಾರು ಖರೀದಿ ಮಾಡ್ತಾರೆ ಅವರ MCA ನಂಬರ್ ಕ್ರಿಯೇಟ್ ಮಾಡಿ ಅವರ ಐಡಿಯಲ್ಲೇ ನೀವು ಅದನ್ನು ಬಿಲ್ ಮಾಡಿ ಕೊಡಿ ಅವರಿಗೆ. ಇನ್ನು ಕೆಲವರು 500 ರೂಪಾಯಿ, 600 ರೂಪಾಯಿ, 800 ರೂಪಾಯಿ ಈ ತರ ಪರ್ಚೇಸ್ ಮಾಡ್ತಾರೆ. ಸೊ ಅವರ ಐಡಿಯಲ್ಲಿ ಬಿಲ್ ಮಾಡಿ ಏನು ಯೂಸ್ ಇಲ್ಲ, ಯಾಕಂದ್ರೆ ಅವರಿಗೆಲ್ಲ ಬೆನಿಫಿಟ್ಸ್ ಅದಲ್ಲಿ ಏನು ಸಿಗುದಿಲ್ಲ. ಸೊ ಅಂತ ಪ್ರಾಡಕ್ಟ್ಸ್ ಅನ್ನು ನಿಮ್ಮ ಐಡಿಯಲ್ಲೇ ಬಿಲ್ ಮಾಡಿ ಅವರಿಗೆ ಕೊಡಿ. ಸೊ ನಿಮ್ಮ ಐಡಿಯಲ್ಲೇ ಬಿಲ್ ಮಾಡಿ ಕೊಟ್ಟಾಗ ಬೇಕಾದ್ರೆ MRP ಗಾದ್ರೂ ಸೇಲ್ ಮಾಡಿ, ಇಲ್ಲ DP ಗಾದ್ರೂ ಸೇಲ್ ಮಾಡಿ, ಅದು ನಿಮಗೆ ಬಿಟ್ಟದ್ದು. ನೀವು ಡೈಲಿ ಒಂದು 5,000 ಪ್ರಾಡಕ್ಟ್ ರಿಟೇಲಿಂಗ್ ಆಯ್ತು ಅಂತ ಹೇಳಿದ್ರೆ ಇನ್ನೇ ಮಂತ್, ಒಂದು ತಿಂಗಳಿಗೆ ನಿಮ್ಮ ರಿಟೇಲಿಂಗ್ ಆಲ್ಮೋಸ್ಟ್ 1,30,000 ನಿಮ್ಮ ರಿಟೇಲಿಂಗ್ ಆಗುತ್ತೆ. ಸೊ 1,30,000 ರಿಟೇಲಿಂಗ್ ಆದ್ರೆ ನಾವು ಆಗ್ಲೇ ಹೇಳಿದಾಗೆ ನಮ್ಮ ರಿಟೇಲ್ ಪ್ರಾಫಿಟ್ 60% ವರೆಗೂ ಇದೆ. ಆಗ ನಿಮಗೆ ಒಂದು 55,000 to 60,000 ನಿಮಗೆ ಅರ್ನಿಂಗ್ಸ್ ಸಿಗುತ್ತೆ. ಬಟ್ ಹೇಗೆ? ನಮ್ಮ ಒಂದೇ ಐಡಿಯಲ್ಲಿ ಅಷ್ಟು ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಯಾಕಂದ್ರೆ ನಮ್ಮ ಒಂದು ಐಡಿಯಲ್ಲಿ ನಮಗೆ 6 ತಿಂಗಳಿಗೆ 30,000 ಪರ್ಚೇಸ್ ಮಾಡಿದ್ರೆ ನಮಗೆ ಎಲ್ಲಾ ಬೆನಿಫಿಟ್ ಸಿಗುವಂತದ್ದು. ಅದಕ್ಕೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಮಗೆ ಎಲ್ಲಾ ತರದ ಬೆನಿಫಿಟ್ ಸಿಗುದಿಲ್ಲ. ಯಾಕಂದ್ರೆ ಲಾಯಲ್ಟಿ ಬೆನಿಫಿಟ್ ನಮಗೆ ಸಿಗುದಿಲ್ಲ. ಯಾಕಂದ್ರೆ ಲಾಯಲ್ಟಿ ಬಂದ್ಬಿಟ್ಟು 5,000 ಕ್ಯಾಪಿಂಗ್ ಇದೆ, ರೀಪರ್ಚೇಸ್ ಪ್ರೋಗ್ರಾಮ್ 11,000 ಕ್ಯಾಪಿಂಗ್ ಇದೆ. ಬಾಕಿ ಡಿಸ್ಕೌಂಟ್ಸ್ ಅಲ್ಲ, ಅದಕ್ಕೇನು ಕ್ಯಾಪಿಂಗ್ ಇಲ್ಲ.
ಸೊ ಹಾಗೆ ನಾವು ಏನ್ ಮಾಡ್ಕೊಳ್ಬೇಕು, ನಮ್ಮ ಮನೆಯವರ ಐಡಿಗಳನ್ನು ಕೂಡ ಕ್ರಿಯೇಟ್ ಮಾಡ್ಬೇಕು. ನಮ್ದು, ನಮ್ಮ ಮಿಸ್ಸಸ್ ಇರ್ಬೋದು, ತಂದೆದಿರ್ಬೋದು, ತಾಯಿದಿರ್ಬೋದು, ತಮ್ಮಂದಿರ್ಬೋದು, ಒಂದು 10 ನಮ್ಮ ಫ್ಯಾಮಿಲಿ ಒಳಗಿದೆ ಐಡಿ ಕ್ರಿಯೇಟ್ ಮಾಡ್ಕೊಂಡು ನಮಗೆ ಎಲ್ಲಾ ಬೆನಿಫಿಟ್ಸ್ ಅನ್ನು ನಾವು ತಗೊಳ್ಬಹುದು. ಲಾಯಲ್ಟಿ ಆಗಿರ್ಬೋದು, ರೀಪರ್ಚೇಸ್ ಪ್ರೋಗ್ರಾಮ್ ಆಗಿರ್ಬೋದು, ಪ್ರತಿಯೊಂದು ಬೆನಿಫಿಟ್ ತಗೊಂಡು 50 to 60% ವರೆಗೂ ಲಾಭ ಪಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಈಗ ನಾನು ಶೇರ್ ಮಾಡ್ತೇನೆ. ಸೊ ಯಾವ ತರ ನಮಗೆ ಇನ್ಕಮ್ ನ ರೈಸ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಅನ್ಲಿಮಿಟೆಡ್ ಆಗಿ ವರ್ಕ್ ಮಾಡಿದ್ರೆ ಅನ್ಲಿಮಿಟೆಡ್ ಇನ್ಕಮ್ ನಮಗೆ ಇಲ್ಲಿ ಸಿಗುವಂತದ್ದು. ಸೊ ಇದರಲ್ಲಿ ಟೋಟಲಿ 13 ಟೈಟಲ್ಸ್ ಬರ್ತದೆ. ಮೋದಿ ಕೇರ್ ಅಲ್ಲಿ ನಾವು ಜಾಯಿನ್ ಆದ ನಂತರ 13 ಟೈಟಲ್ ಗಳನ್ನು ನಾವು ಇದರಲ್ಲಿ ಅಚೀವ್ ಮಾಡ್ಲಿಕ್ಕೆ ಆಗತ್ತೆ. ಅದೇ ರೀತಿ 10 ಏರಿಯಾಸ್ ಆಫ್ ಲೈಫ್ ಲಾಂಗ್ ಇನ್ಕಮ್, 10 ಏರಿಯಾದಲ್ಲಿ ನಮಗೆ ಲೈಫ್ ಲಾಂಗ್ ಇನ್ಕಮ್ ಅನ್ನು ಕೂಡ ಅರ್ನ್ ಮಾಡುವಂತ ಪೊಟೆನ್ಶಿಯಲ್ ಇದೆ. ಸೊ ಏನದು 13 ಟೈಟಲ್ ಗಳು ಯಾವುದು, 10 ಏರಿಯಾಸ್ ಆಫ್ ಲೈಫ್ ಲಾಂಗ್ ಇನ್ಕಮ್ ಯಾವುದು, ಅದನ್ನು ನೋಡ್ಕೊಂಡು ಬರುವ. ಯಾವ ತರ ಅದನ್ನು ಅಚೀವ್ ಮಾಡುವಂತದ್ದು, ಯಾವ ತರ ಇನ್ಕಮ್ ನ ರೈಸ್ ಮಾಡುವಂತದ್ದು ನೋಡುವ. ಈಗ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಇಲ್ಲಿ ತುಂಬಾ ಜನ ನ್ಯೂ ಜಾಯ್ನೀಸ್ ಇದ್ದಾರೆ, ಹೊಸೊಬ್ರು ಇದ್ದಾರೆ. ನೋಟ್ ಮಾಡ್ಕೊಳ್ಳಿ ಯಾವ ತರ ನಮಗೆ ಇನ್ಕಮ್ ಬರುತ್ತೆ ಏನು ಅಂತೇಳಿ. ನಾವು ಯಾವುದೇ ಒಂದು ಪ್ರಾಡಕ್ಟ್ 120 ರೂಪಾಯಿದು MRP ಪ್ರಾಡಕ್ಟ್ ನಾವು ತಗೊಂಡೇವೆ ಅಂತ ಹೇಳಿದ್ರೆ ಅದು ನಿಮಗೆ DP ಪ್ರೈಸ್. ನಾವು ಐಡಿ ಕ್ರಿಯೇಟ್ ಆದಾಗ ನಮಗೆ ಯಾವುದು MRP ಅಲ್ಲಿ ಸಿಗುದಿಲ್ಲ, ನಮಗೆ ಡಿಸ್ಕೌಂಟ್ ರೇಟೆಡ್ ಅಲ್ಲಿ ಸಿಗ್ತದೆ. ಸೊ MRP ರುಪೀಸ್ 120 ಪ್ರಾಡಕ್ಟ್ ಇದು ಇದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ಇದು MRP 120 ಇದ್ರೆ ನಮಗೆ ಅದು 100 ರೂಪಾಯಿಗೆ ಸಿಗುವಂತದ್ದು. 100 ಇಲ್ಲಾಂದ್ರೆ ಕಡಿಮೆ ಹೆಚ್ಚು ಕಮ್ಮಿ ಆಗಿರ್ತದೆ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಒಂದು DP ರುಪೀಸ್ 100 ರೂಪೀಸ್ ಇರ್ಬೋದು. ಸೊ ನಮಗೆ ಸಿಗುವಂತ ಕಮಿಷನ್ ಬೇಸ್ಡ್ ಆನ್ BV, ಬಿಸ್ನೆಸ್ ವಾಲ್ಯೂಮ್ ಮೇಲೆ ನಮಗೆ ಕಮಿಷನ್ ಸಿಗುವಂತದ್ದು. ನಮ್ಮ ಪ್ರಾಡಕ್ಟ್ ಇದು ಎವರೇಜ್ 50 ರಿಂದ 65%, 60 ರಿಂದ 65% ವರೆಗೂ ನಮಗೆ ಪೇಔಟ್ BV ಇರುವಂತದ್ದು. ಸೊ 35 ಇದೆ, 40 ಇದೆ, 20 ಇದೆ, ಬಟ್ ಆನ್ ಎನ್ ಅವರೇಜ್ ನಾನು 50 ರಿಂದ 65% ಹೇಳ್ತಾ ಇದ್ದೇನೆ. ಸೊ ಇಂಡಿಯಾದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೈಯೆಸ್ಟ್ ಪೇಔಟ್ ಕೊಡುವಂತ ಒಂದೇ ಒಂದು ಕಂಪನಿ ಇತ್ತು ಅಂತ ಹೇಳಿದ್ರೆ ಅದು ಮೋದಿ ಕೇರ್. ಸೊ ನಮ್ಮಷ್ಟು ಪೇಔಟ್ ಯಾವ ಕಂಪನಿ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಕೊಡುವುದಿಲ್ಲ. ಸೊ ದಿಸ್ ಇಸ್ ದ ಹೈಯೆಸ್ಟ್ ಪೇಔಟ್ ಮೋದಿ ಕೇರ್ ಕೊಡುವಂತದ್ದು. ಸೊ 50 ರಿಂದ 65% ಆನ್ BV ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸ್ ಎಲ್ಲ ನಮಗೆ ಸಿಗುವಂತದ್ದು ಆನ್ ಅನ್ ಎವರೇಜ್. ಕೆಲವರಲ್ಲಿ ಕಡಿಮೆ ಇದೆ, ಕೆಲವರಲ್ಲಿ ಜಾಸ್ತಿ ಕೂಡ ಇರುವಂತದ್ದು. ಸೊ ಇದರಲ್ಲಿ ಹೇಗೆ ಇನ್ಕಮ್ ಬರುತ್ತೆ? ಸೊ ನಮಗೆ ಪ್ರತಿಯೊಂದು ಇನ್ಕಮ್ ಕ್ಯಾಲ್ಕುಲೇಷನ್ ಆಗುವಂತದ್ದು ಬೇಸ್ಡ್ ಆನ್ BV. ಬಿಲ್ಲಿಂಗ್ ಅಲ್ಲಿ ನಮಗೆ DP ಅಲ್ಲಿ ಸಿಗುವಂತದ್ದು. ಇನ್ನು ಫಸ್ಟ್ ನಾವು ಜಾಯಿನ್ ಆದ ಕೂಡಲೇ, ನಾವು ಮೋದಿ ಕೇರ್ಗೆ ಜಾಯಿನ್ ಆದ ಕೂಡಲೇ, ನಮ್ಮ ಐಡಿ ಕ್ರಿಯೇಟ್ ಆದ ಕೂಡಲೇ ನಮ್ಮ ಟೈಟಲ್ ಬಂದ್ಬಿಟ್ಟು ಕನ್ಸಲ್ಟೆಂಟ್ ಆಗಿರ್ತೇವೆ. ಕನ್ಸಲ್ಟೆಂಟ್ ನಮ್ಮ ಒಂದು ಸ್ಟಾರ್ಟ್ ಆಗುವಂತದ್ದು BV ರೇಂಜ್ ಬಂದ್ಬಿಟ್ಟು 27 PV ಅಂತ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದು ಒನ್ PV ಇಸ್ ಈಕ್ವಲ್ ಟು 27 BV. ನಾನು ಲಾಸ್ಟ್ ಟೈಮ್ ಕೂಡ ತುಂಬಾ ಸಲ ಹೇಳಿದ್ದೀನಿ, ನೋಟ್ ಮಾಡ್ಕೊಳ್ಳಿ. 1 PV ಇಸ್ ಈಕ್ವಲ್ ಟು 27 BV. ಸೊ ಕನ್ಸಲ್ಟೆಂಟ್ 27 BV ಅಂದ್ರೆ ಒಂದು 50 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಅವ ಕನ್ಸಲ್ಟೆಂಟ್ ಆಗಿ ಕ್ವಾಲಿಫೈ ಆಗ್ತಾನೆ. ಅಲ್ಲಿಂದ ಅವನಿಗೆ 7% ಸ್ಲ್ಯಾಬಿಗೆ ಅವ ಕ್ವಾಲಿಫೈ ಆಗ್ತಾನೆ. ಅಂದ್ರೆ ಅವನು ಯಾವುದೇ ಪರ್ಚೇಸ್ ಮಾಡಿದ್ರು ಕೂಡ ಕನ್ಸಲ್ಟೆಂಟ್ ಟೈಟಲ್ ಅಲ್ಲಿ ಅವನಿಗೆ 7% ಅವನ ಬ್ಯಾಂಕ್ ಅಕೌಂಟಿಗೆ BV ಮೇಲೆ ಕ್ರೆಡಿಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವನೊಂದು 100 BV ಮಾಡ್ದ, 100 BV 7% ಕ್ರೆಡಿಟ್ ಆಗುತ್ತಾ ಅಂದ್ರೆ 7 ರೂಪಾಯಿ ಕ್ರೆಡಿಟ್ ಆಗುತ್ತಾ? ಇಲ್ಲ. ಸೊ ಇದು ಕೂಡ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಅಮೌಂಟ್ ಕ್ರೆಡಿಟ್ ಆಗುದಿಲ್ಲ ಅಂತ ಕಂಪ್ಲೇಂಟ್ ಮಾಡಿದವರು ಇದ್ದಾರೆ. ಸೊ ಏನು ಅಂತ ಹೇಳಿದ್ರೆ, ಯಾವುದೇ ಕಮಿಷನ್ ಒಂದು ಕನ್ಸಲ್ಟೆಂಟ್ ಅವರ ಅಕೌಂಟಿಗೆ ಕ್ರೆಡಿಟ್ ಆಗ್ಬೇಕಂದ್ರೆ ಮಿನಿಮಮ್ 100 ರೂಪಾಯಿ ಮೇಲೆ ಕ್ರಾಸ್ ಆದ್ರೆ ಮಾತ್ರ ಅವರಿಗೆ ಕ್ರೆಡಿಟ್ ಆಗುವಂತದ್ದು. 100 ರೂಪಾಯಿ ಕಡಿಮೆ ಆದ್ರೆ ಕ್ರೆಡಿಟ್ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ 1000 BV ಆದ್ರೆ ಅಮೌಂಟ್ ಕ್ರೆಡಿಟ್ ಆಗುತ್ತಾ? ಇಲ್ಲ. ಯಾಕಂದ್ರೆ 1000 BV ಆಯ್ತು ಅಂದ್ರೆ 70 ರೂಪಾಯಿ ಅಮೌಂಟ್ ಆಯ್ತು. ಸೊ 70 ರೂಪಾಯಿ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುದಿಲ್ಲ. ಬಟ್ ಅಮೌಂಟ್ ಎಲ್ಲಿಗೂ ಹೋಗುದಿಲ್ಲ, ಅದು ನಮ್ಮ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಇರ್ತದೆ. ಅಂದ್ರೆ ಕಂಪನಿಯಲ್ಲೇ ಇರುತ್ತೆ ಆ ಅಮೌಂಟ್. ಯಾವಾಗ ನಮ್ಮ ಅಕ್ಯುಮುಲೇಟಿವ್ ಅಮೌಂಟ್ 100 ರೂಪಾಯಿ ಕ್ರಾಸ್ ಆಗುತ್ತೆ, ಆಗ ಜೊತೆಗೆ ಆ ಅಮೌಂಟ್ ಅನ್ನು ಕೂಡ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಅಂದ್ರೆ ಕ್ಯುಮ್ಯುಲೇಟಿವ್ ಮಾಡಿ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಯಾವತ್ತು ನಮ್ಮ ಅಮೌಂಟ್ ಕ್ರೆಡಿಟ್ ಆಗುವ ಅಮೌಂಟ್ 100 ರೂಪಾಯಿ ಕ್ರಾಸ್ ಆಗುತ್ತೆ, ಆಗ ನಮ್ಮ ಬ್ಯಾಂಕ್ ಅಕೌಂಟಿಗೆ ಆ ಅಮೌಂಟ್ ಕ್ರೆಡಿಟ್ ಆಗುವಂತದ್ದು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸೊ ಯಾರೇ ಒಂದು ಕ್ವಶನ್ಸ್ ರೈಸ್ ಮಾಡಿದ್ರು ಅವರಿಗೆ ಇದನ್ನ ಅರ್ಥ ಮಾಡಿಸಿ. ಯಾಕಂದ್ರೆ ಮಿನಿಮಮ್ 1500 BV ಆದ್ರೆ ಮಾತ್ರ ಅವರಿಗೆ 100 ರೂಪಾಯಿ ಅವರ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುವಂತದ್ದು. ಇನ್ನು ಕನ್ಸಲ್ಟೆಂಟ್ ಇಂದ ಸೀನಿಯರ್ ಕನ್ಸಲ್ಟೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸೊ ಸೀನಿಯರ್ ಕನ್ಸಲ್ಟೆಂಟ್ ಗೆ ಅವರ ಬಿಸ್ನೆಸ್ 8127 BV ಕ್ರಾಸ್ ಆದ್ರೆ ಅವರು ಆಟೋಮೆಟಿಕ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗ್ತಾರೆ. ಸೊ ಅವರ ಒಬ್ಬರೇ ಪರ್ಚೇಸ್ ಮಾಡಬೇಕು ಅಂತಿಲ್ಲ, ಅವರ ಕೆಳಗೆ 2-3 ಜನ ಅವರ ಫ್ರೆಂಡ್ಸ್ ರಿಲೇಟಿವ್ ಎಲ್ಲ ಪರ್ಚೇಸ್ ಮಾಡಿ ಟೋಟಲ್ ಅಕ್ಯುಮುಲೇಟಿವ್ 8127 BV ಕ್ರಾಸ್ ಆದ್ರೂ ಕೂಡ ಅವರಿಗೆ ಸೀನಿಯರ್ ಕನ್ಸಲ್ಟೆಂಟ್ ಟೈಟಲ್ ಸಿಗುವಂತದ್ದು 10% ಟೈಟಲ್ ಸಿಗುತ್ತೆ. ಇಲ್ಲ ಕೆಲವರು ಏನ್ ಮಾಡ್ತಾರೆ, ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ. ಸೊ ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ ಅವರು ಬರೇ
6480 BV ಮಾಡ್ಕೊಂಡ್ರೆ 6480 BV ಮಾಡ್ಕೊಂಡ್ರೆ ಅವರು ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ ಕ್ವಾಲಿಫೈ ಆಗ್ತಾರೆ. ಸೊ ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ ಕೂಡ ಅವರು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅಪಾರ್ಚುನಿಟಿ ಇದೆ. ಅಂದ್ರೆ ಒಂದೇ ತಿಂಗಳಲ್ಲಿ ಅವರು 6480 BV ಮಾಡ್ಕೊಂಡ್ರೆ ಅವರು ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ 10% ಗೆ ಕ್ವಾಲಿಫೈ ಆಗ್ತಾರೆ. ಸೊ ನೆಕ್ಸ್ಟ್ ಟೈಟಲ್ ಏನಿದೆ, ನಾನು ಈಗಲೇ ಹೇಳಿದೆ ಸೀನಿಯರ್ ಕನ್ಸಲ್ಟೆಂಟ್ ಬರಬೇಕಾದ್ರೆ 8127 BV ಕ್ರಾಸ್ ಆದ ಕೂಡಲೇ ಅವರು ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕ್ವಾಲಿಫೈ ಆಗ್ತಾರೆ. ಸೊ ನೆಕ್ಸ್ಟ್ ಟೈಟಲ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಸೂಪರ್ವೈಸರ್. ಅಸಿಸ್ಟೆಂಟ್ ಸೂಪರ್ವೈಸರಿಗೆ ಅವರು 32,427 BV ಯಾವಾಗ ಅವರು ಕ್ರಾಸ್ ಮಾಡ್ತಾರೆ ಆಗ ಅವರು 13% ಸ್ಲಾಬಿಗೆ ಬರ್ತಾರೆ. ಅಂದ್ರೆ ಅವರಿಗೆ ಅವರ ಬಿಸ್ನೆಸ್ ಮೇಲೆ 13% ಚೆಕ್ ಅವರ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುವಂತದ್ದು. ಸೊ ಇಟ್ಸ್ ಅ ವೆರಿ ಗುಡ್ ಇನ್ಕಮ್. ಸೊ 32% ನಾನು ಆಗ್ಲೇ ಹೇಳಿದೆ, ನಾವು ಇಲ್ಲಿ ಆಕ್ಟಿವ್ ಇನ್ಕಮಿಗೋಸ್ಕರ ನಾವು ರಿಟೇಲಿಂಗ್ ಕೂಡ ಮಾಡ್ಬೇಕಾಗತ್ತೆ. ನಾವು ಡೈಲಿ ಒಂದು 5-10 ಮನೆಗೆ ಹೋಗಿ ಹೋಮ್ ಡೆಮೋ ಕೊಟ್ಟಿ ಅಲ್ಲಿ ನಾವು ರಿಟೇಲಿಂಗ್ ಮಾಡಿದ್ರೆ, ಸೊ ಇದನ್ನು ನಾವು ಏನು ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಏನಿದೆ ಇದು ವಿದಿನ್ ಎ ಮಂತ್ ಅಲ್ಲಿ ನಾವು ಜಾಯಿನ್ ಆದ ತಿಂಗಳಲ್ಲೇ ನಾವು ಅಸಿಸ್ಟೆಂಟ್ ಸೂಪರ್ವೈಸರ್ ಗೆ ಬರ್ಬೋದು. ಈಗ ತುಂಬಾ ಜನ ಈಗ ಜಾಯಿನ್ ಆಗಿ 2 ತಿಂಗಳು 3 ತಿಂಗಳಾಗಿದೆ, ಮಾರ್ನಿಂಗ್ ಕ್ಲಾಸ್ ಈವ್ನಿಂಗ್ ಕ್ಲಾಸ್ ಕೂತ್ಕೊಳ್ತಾ ಇದ್ದೀರಿ, ಬಟ್ ಕನ್ಸಲ್ಟೆಂಟ್ ಲೆವೆಲ್ ಅಲ್ಲೇ ಇದ್ದೀರಿ, 7% ಸ್ಲಾಬ್ ಅಲ್ಲೇ ಇದ್ದೀರಿ, ನಿಮ್ಮ ಟೈಟಲ್ ಅನ್ನು ಜಂಪ್ ಮಾಡ್ಕೊಳ್ತಾ ಇಲ್ಲ. ಸೊ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅಗೇನ್ ಲ್ಯಾಕ್ ಆಫ್ ನಾಲೆಜ್, ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇನ್ನು ಸರಿಯಾಗಿ ಸಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ನಾನು ಮಾತಾಡ್ಬೇಕಾದ್ರೆ ಹಾಗೆ ನನಗೆ ಅನಿಸಿತು, ಅದಕ್ಕೋಸ್ಕರ ಇವತ್ತು ಈ ಕ್ಲಾಸ್ ನ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ರು ನ್ಯೂ ಜಾಯಿನಿಗಳು ಇಂಪಾರ್ಟೆಂಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ ಜಾಯಿನಿಗಳು ಕನ್ಸಲ್ಟೆಂಟ್ ಲೆವೆಲ್ ಅಲ್ಲಿ ಇದ್ದೀರಿ, ದಯವಿಟ್ಟು ಇವತ್ತಿನಿಂದಲೇ ನೀವು ಹೋಮ್ ಡೆಮೋ ಸ್ಟಾರ್ಟ್ ಮಾಡಿ. ಡೈಲಿ 5-10 ಹೋಮ್ ಡೆಮೋ ಕೊಡಿ. ಹೋಮ್ ಡೆಮೋ ಕೊಟ್ಟು ರಿಟೇಲಿಂಗ್ ಮಾಡಿ. ಸೊ ರಿಟೇಲಿಂಗ್ ಮಾಡಿದಾಗ ಆಟೋಮೆಟಿಕ್ಲಿ ನಿಮ್ಮ ಬಿಸ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಟೋಟಲ್ ಬಿಸ್ನೆಸ್, ನಿಮ್ಮ ಇಂಡಿವಿಜುವಲ್ ಬಿಸ್ನೆಸ್ ನಾನು ಹೇಳ್ತಾ ಇಲ್ಲ, ನಿಮ್ಮ ಟೋಟಲ್, ನೀವು ಬೇಕಾದ್ರೆ ಯಾರನ್ನೇ ರೆಫರ್ ಮಾಡಿ ಅವರು ಜಾಯಿನ್ ಮಾಡಿ ಅವರು ಪರ್ಚೇಸ್ ಮಾಡಿದ್ರು ಕೂಡ ಅದು ಬಿಸ್ನೆಸ್ ಕೂಡ ನಿಮ್ಮ ಒಂದು ಕಮ್ಯುನಿಟಿ ಬಿಸ್ನೆಸ್ ಗೆ ಆಡ್ ಆಗುತ್ತೆ. ಅವರಿಗೂ ಬಿಸ್ನೆಸ್ ಆಗಿರುತ್ತೆ, ನಿಮ್ಮ ಕಮ್ಯುನಿಟಿ ಬಿಸ್ನೆಸ್ ಕೂಡ ಆಗಿರ್ತದೆ. ಬಟ್ ನೀವು ರಿಟೇಲ್ ಮಾಡಿ ನಿಮ್ಮ BVಯನ್ನೇ ನಿಮ್ಮ ಡೈರೆಕ್ಟ್ BV ನಿಮ್ಮ MCA ನಂಬರ್ ಅಲ್ಲೇ ಬಿಲ್ ಆಗಿ 32,000 ಮೇಲೆ ನಿಮ್ದು ಬಿಸ್ನೆಸ್ ಆಯ್ತು ಅಂತ ಹೇಳಿದ್ರೆ, ಈ 32,000 ಮೇಲೆ 13% ಚೆಕ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಇಟ್ಸ್ ಅ ಬಿಗ್ ಅಮೌಂಟ್. ಇದಕ್ಕೆ ನಾನು ಹೇಳ್ತಾ ಇರೋದು ಆಕ್ಟಿವ್ ಇನ್ಕಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇನಿಷಿಯಲಿ ನೀವೆಲ್ಲ ಜಾಯಿನ್ ಆದಾಗ ದೊಡ್ಡ ಒಂದು ಕಲ್ಪನೆಯಲ್ಲಿ ಬಂದಿರ್ತೀರಿ, ನನಗೊಂದು ಒಳ್ಳೆ ಇನ್ಕಮ್ ತಗೊಳ್ಬೇಕು, 5,000 10,000 ಆದ ತಿಂಗಳಿಗೆ ಅರ್ನ್ ಮಾಡಬೇಕು, ಈ ತರ ಒಂದು ಇಂಟೆನ್ಷನ್ ಬಂದಿರ್ತೀರಿ. 100% ನಿಮಗೆ ಇಲ್ಲಿ ಅರ್ನ್ ಮಾಡಬಹುದು. 10 ತಿಂಗಳಿಗೆ 30-40,000 ಕೂಡ ಅರ್ನ್ ಮಾಡುವಂತ ಪೊಟೆನ್ಶಿಯಲ್ ಇಲ್ಲಿದೆ. ಬಟ್ ಒಂದು ವಿಷಯ ಅಂತ ಹೇಳಿದ್ರೆ ನೀವೆಲ್ಲದಕ್ಕೂ ರೆಡಿ ಆಗಿರ್ಬೇಕು. ನೀವು ಈ ಒಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ಲಸ್ ಮನೆಗೆ ಹೋಗಿ ಪ್ರತಿಯೊಂದು ದಿವಸಕ್ಕೆ ಒಂದು 5-10 ಮನೆಗೆ ಹೋಗಿ ಹೋಮ್ ಡೆಮೋ ಕೊಡಬೇಕು, ಕ್ವಾಲಿಟಿನ ಅರ್ಥ ಮಾಡಿಸ್ಬೇಕು, ಅರ್ಥ ಮಾಡಿಸಿ ಅವ್ರ ಹತ್ರ ಬಿಲ್ಲಿಂಗ್ ಮಾಡಿಸ್ಬೇಕು. ಇಲ್ಲಿ ನೀವು ದೊಡ್ಡ ಮಟ್ಟಕ್ಕೆ ಅಚೀವ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಸರ್ವಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ವಿಸ್ ಅಂತ ಹೇಳಿದ್ರೆ ನೀವು ಇಲ್ಲಿ ಏನು ಡೈರೆಕ್ಟ್ ಮಾರ್ಕೆಟಿಂಗ್ ಮೈನ್ ಇರುವಂತದ್ದು, ನೀವು ಹೋಮ್ ಮೀಟಿಂಗ್ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ಅವರಿಗೆ ನಾಲೆಜ್ ಕೊಟ್ಟು, ಯಾಕಂದ್ರೆ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಏನಿರೋದಿಲ್ಲ, ನೀವೇ ಅಡ್ವರ್ಟೈಸ್ಮೆಂಟ್ ಕೊಡುವಂತದ್ದು, ಪ್ರತಿಯೊಬ್ಬರಿಗೂ ಆ ಪ್ರಾಡಕ್ಟ್ ನ ನಾಲೆಜ್ ಕೊಡುವಂತದ್ದು, ಅದರ ಬೆನಿಫಿಟ್ ಅನ್ನು ಎಕ್ಸ್ಪ್ಲೈನ್ ಮಾಡುವಂತದ್ದು, ಅದರಲ್ಲಿ ಬರುವಂತ ಡಿಸ್ಕೌಂಟ್ಸ್ ನ ಎಕ್ಸ್ಪ್ಲೈನ್ ಮಾಡುವಂತದ್ದು, ಆಫರ್ ಗಳನ್ನ ಎಕ್ಸ್ಪ್ಲೈನ್ ಮಾಡುವಂತದ್ದು. ಸೊ ಇದನ್ನೆಲ್ಲ ಮಾಡಿ ಅವರನ್ನು ಜಾಯಿನ್ ಮಾಡಿಸಿ ಅವರಿಗೆ ಪ್ರಾಡಕ್ಟ್ ಕೊಟ್ಟು ಫ್ರೀಕ್ವೆಂಟ್ ಫಾಲೋ ಅಪ್ ಅಲ್ಲಿ ಇರುವಂತದ್ದು, ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ಳುವಂತದ್ದು. ಈ ತರ ಸರ್ವಿಸ್, ನೀವು ಎಷ್ಟು ಒಂದು ಕಸ್ಟಮರ್ ಅನ್ನ ಸರ್ವಿಸ್ ಅನ್ನು ನೀವು ಡೆವಲಪ್ ಮಾಡ್ತಾ ಹೋಗ್ತೀರಿ, ಅಷ್ಟೇ ಆ ಕಸ್ಟಮರ್ ಕೂಡ ನಿಮ್ಮ ಹತ್ರ ಲಾಯಲ್ ಆಗಿರ್ತಾರೆ. ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ. ಬಿಸ್ನೆಸ್ ಡೆವಲಪ್ ಆಗ್ತಾ ನಿಮ್ಮೊಟ್ಟಿಗೆ ತುಂಬಾ ಜನ ಅಸೋಸಿಯೇಟ್ಸ್ ಜಾಯಿನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಟೀಮ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಟಲ್ ಇರೋದೇ ಸೂಪರ್ವೈಸರ್ ಅಂತ ಹೇಳಿ. ಸೂಪರ್ವೈಸರ್ ಅಂತ ಹೇಳಿದ್ರೆ ನಿಮ್ಮ BV 72,927 BV ಯಾವಾಗ ಕ್ರಾಸ್ ಆಗುತ್ತೆ ಆಗ ನಿಮ್ಮ ಟೈಟಲ್ ಸೂಪರ್ವೈಸರ್ 4ನೇ ಟೈಟಲ್ ಆಗಿರ್ತದೆ. ಇದು ನಾನು ಆಗ್ಲೇ ಹೇಳಿದೆ 13 ಟೈಟಲ್ ಇರ್ತದೆ. 13 ಟೈಟಲ್ ಇದು 4ನೇ ಟೈಟಲ್ ಸೂಪರ್ವೈಸರ್ ಅಂತ ಹೇಳಿ. ಸೂಪರ್ವೈಸರ್ ಟೈಟಲ್ ಬರಬೇಕು ಅಂತ ಹೇಳಿ ನೀವು 72,927 BV ಕ್ರಾಸ್ ಆದ ಕೂಡಲೇ ನೀವು 15% ನಿಮ್ಮ ಚೆಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ಇಟ್ಸ್ ಅ ವೆರಿ ಬಿಗ್ ಇನ್ಕಮ್. ಸೊ ದಯವಿಟ್ಟು ರಿಟೇಲಿಂಗ್ ಮಾಡಿ, ನಿಮ್ಮ ಹೋಮ್ ಡೆಮೋಸ್ ಕೊಡಿ, ಡೈಲಿ 5-10 ಕೊಡಿ. ಪ್ರತಿಯೊಬ್ಬರಿಗೆ ನಾನು ಹೇಳೋದಿಷ್ಟೇ, ನೀವು ಮನ್ಸ್ ಮಾಡಿದ್ರೆ ಒಂದೇ ತಿಂಗಳಲ್ಲಿ ಡೈರೆಕ್ಟ್ ಟೈಟಲ್ ನ ರೀಚ್ ಮಾಡಬಹುದು. ತುಂಬಾ ಜನ ರೀಚ್ ಮಾಡಿದವರು ಕೂಡ ಇದ್ದಾರೆ ರಿಟೇಲಿಂಗ್ ಅಲ್ಲಿ, ಪ್ಯೂರ್ ರಿಟೇಲಿಂಗ್ ಅಲ್ಲಿ ರೀಚ್ ಮಾಡಿದವರು ಕೂಡ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ನೀವು 2 ತಿಂಗಳಾದ್ರೂ ರೀಚ್ ಮಾಡ್ಲೇಬೇಕು. ಸೊ 3-4 ತಿಂಗಳಿಂದ ನೀವು ಕನ್ಸಲ್ಟೆಂಟ್ ಆಗಿರೋದು ಇಟ್ಸ್ ಅ ವೆರಿ ಬಿಗ್ ಕ್ರೈಮ್ ಅಂತಲೇ ಹೇಳ್ತೇನೆ ನಾನು. ಯಾಕಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಟೈಟಲ್ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ರೋತ್ ಆಗ್ತಾ ಇಲ್ಲ, ನೀವು ಬಿಸ್ನೆಸ್ ಗೆ ಫೋಕಸ್ ಮಾಡ್ತಾ ಇಲ್ಲ ಅಂತ ಹೇಳುವಂದೇ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಈ ಒಂದು ಪಾಯಿಂಟ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ.
ಪ್ರತಿ ತಿಂಗಳು ಅವರ ಟೈಟಲ್ ಜಂಪ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಕ್ಸಸ್ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಟೈಟಲ್ ಜಂಪ್ ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಬಿಸ್ನೆಸ್ ಅರ್ಥ ಆಗಿಲ್ಲ ಅಂತ ಆಗುತ್ತೆ. ಸೊ ದಯವಿಟ್ಟು ನೀವು ಬೆಳೀರಿ, ನಿಮ್ಮ ಟೀಮ್ ಅನ್ನು ಬೆಳೆಸಿ. ಇನ್ನು ನೆಕ್ಸ್ಟ್ ಟೈಟಲ್, 5ನೇ ಟೈಟಲ್ ಬಂದ್ಬಿಟ್ಟು ಡೈರೆಕ್ಟರ್. ಸೊ ಡೈರೆಕ್ಟರ್ ಟೈಟಲ್ ಗೆ 1,08,027 BV ನಿಮ್ದು ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ನಿಮಗೆ 16% ಚೆಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ನಿಮ್ಮ ಟೋಟಲ್ ಬಿಸ್ನೆಸ್ ಅಲ್ಲಿ ನಿಮ್ಮ BV ಆಗಿದ್ರೆ, ಪ್ಯೂರ್ BV ಆಗಿದ್ರೆ 16% ಚೆಕ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಇಲ್ಲ ನಿಮ್ಮ ಟೀಮ್ ಮುಖಾಂತರ ಬಂತು ಅಂತ ಹೇಳಿದ್ರೆ ಟೀಮ್ ನ ಮೆಂಬರ್ಸ್ ಯಾವ ಪರ್ಸೆಂಟೇಜ್ ಅಲ್ಲಿ ಇದ್ದಾರೆ ಅದರ ಡಿಫ್ರೆಂಟ್ ಪರ್ಸೆಂಟೇಜ್ ನಿಮಗೆ ಕ್ರೆಡಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಬ್ರು ಜಾಯಿನ್ ಆದ 2 ತಿಂಗಳೊಳಗೆ ಡೈರೆಕ್ಟರ್ ಟೈಟಲ್ ನ ಪ್ರತಿಯೊಬ್ರು ಹೆಚ್ಚು ಆಗಬೇಕು. ಸೊ ಹೆಚ್ಚು ಆಗ್ಬೇಕಾದ್ರೆ ಡೈಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್, ಇಲ್ಲ ಅಂದ್ರೆ ಡೈಲಿ ಫುಲ್ ಟೈಮ್ ಇದ್ದವರು 10 ಮನೆಗಾದ್ರೂ ಹೋಮ್ ಡೆಮೋ ಕೊಡಿ. ಪಾರ್ಟ್ ಟೈಮ್ ಇದ್ದರು ಮಿನಿಮಮ್ 5 ಮನೆಯಲ್ಲಿ ಆದ್ರೂ ಹೋಗಿ ಪ್ಲಾನ್ ಕೊಟ್ಟು ಡೆಮೋ ಕೊಟ್ಟು ಜಾಯಿನ್ ಮಾಡಿಸಿ. ಸೊ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದ್ದೇನೆ, ಇನ್ನು ಒಮ್ಮೆ ಡೈರೆಕ್ಟರ್ ಟೈಟಲ್ ಗೆ ರೀಚ್ ಆದ ನಂತರ ಅದರಲ್ಲಿ ಸ್ಕೀಮ್ ಕ್ವಾಲಿಫೈ ಅಂದ್ರೆ ಕ್ವಾಲಿಫೈಡ್ ಡೈರೆಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಈಗ 16% ಹೇಗೂ ಜಂಪ್ ಹಾಕೊಂಡು ಬಂತು ಅಂತ ತಿಳ್ಕೊಳ್ಳುವ. ಈಗ ಈ ಮಂತ್ ಅಲ್ಲಿ ಒಂದು 95,000 BV ಆಗಿದೆ, ನೆಕ್ಸ್ಟ್ ಮಂತ್ ಅಲ್ಲಿ ಒಂದು 10,000 BV ಆದ್ರೆ ನೀವು ಡೈರೆಕ್ಟರ್ ಆಗ್ಬಿಡ್ತೀರಿ. ಡೈರೆಕ್ಟರ್ ಟೈಟಲ್ 16% ಬಂದ್ರು ಕೂಡ ಈಸ್ ಇಟ್ ಎ ಕ್ವಾಲಿಫೈಡ್ ಡೈರೆಕ್ಟರ್? ನೀವು ಕ್ವಾಲಿಫೈಡ್ ಡೈರೆಕ್ಟರ್ ಆಗಿರ್ತೀರಾ ಕಂಪನಿಯಲ್ಲಿ? ಇಲ್ಲ. ಸೊ ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನೀವು ನಿಮ್ಮ ಪ್ಯೂರ್ PGB ಅಂದ್ರೆ ನಿಮ್ಮ ಟೋಟಲ್ ಬಿಸ್ನೆಸ್ ಏನಿದೆ, ನಿಮ್ಮ ಕೆಳಗಿನವ್ರದ್ದು ಸೇರಿ ಪ್ರತಿಯೊಬ್ಬರ PGBV, ನಿಮ್ಮ ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಅಂತ ಹೇಳ್ತಾರೆ, ನಿಮ್ಮ PGBV 33,750 BV ಆದಾಗ ಮಾತ್ರ ನಿಮಗೆ APV ಇನ್ಕಮ್ 16% ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಇನ್ಕಮ್ ಬರುತ್ತೆ, ಅದೇ ಡೈರೆಕ್ಟರ್ ಬೋನಸ್ ಪೂಲ್ 4%, 4% ಡೈರೆಕ್ಟರ್ ಬೋನಸ್ ಪೂಲ್ ಕೂಡ ಸಿಗುತ್ತೆ. ಸೊ ಇದು ಇಟ್ಸ್ ಅ ವೆರಿ ಬಿಗ್ ಇನ್ಕಮ್. ಹೇಗೆ ಅಂತ ಹೇಳ್ತೇನೆ ನಾನು. ಸೊ ಕಂಪನಿಯದ್ದು ಟೋಟಲ್ ಬಿಸ್ನೆಸ್ ಅಲ್ಲಿ, ಟೋಟಲ್ ಕಂಪನಿಯ ಬಿಸ್ನೆಸ್ ಅಲ್ಲಿ BVಯಲ್ಲಿ, ಟೋಟಲ್ ಕಂಪನಿಯ ಟೋಟಲ್ ಬಿಸ್ನೆಸ್ BVಯಲ್ಲಿ 4% ಅನ್ನು ಎತ್ತಿಟ್ಬಿಟ್ಟು, ಸೊ ನಂಬರ್ ಆಫ್ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಎಷ್ಟು ಜನ ಇದ್ದಾರೆ ಅವರ ಬಿಸ್ನೆಸ್ ಮೇಲೆ, ಅವರ ಇಂಡಿವಿಜುವಲ್ PGBV ಮೇಲೆ, ಇಂಡೆಕ್ಸ್ ವ್ಯಾಲ್ಯೂ ಮೇಲೆ ಪಾಯಿಂಟ್ ಬೇಸಸ್ ಅಲ್ಲಿ ಕ್ಯಾಲ್ಕುಲೇಟ್ ಆಗಿ ಅವರಿಗೆ ಈ 4% ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಲಾಸ್ಟ್ ಮಂತ್ ಇದ್ದು ಇಂಡೆಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ₹1.27 ಇತ್ತು ಡೈರೆಕ್ಟರ್. ಡೈರೆಕ್ಟರ್ ಬೋನಸ್ ಇದು ಇಂಡೆಕ್ಸ್ ವ್ಯಾಲ್ಯೂ 1 ಪಾಯಿಂಟ್ಗೆ ₹1.27 ಇತ್ತು. ಸೊ ಇದು ಯಾವ ತರ ಬರ್ತದೆ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ PGBV. ಸೊ 33,750 ಕ್ವಾಲಿಫೈ ಆಗ್ಲಿಕ್ಕೆ, ಬಟ್ ನಿಮ್ಮ ಇನ್ಕಮ್ ಅನ್ನು ದೊಡ್ಡದು ಮಾಡಬೇಕಾದ್ರೆ 33,750 ಅಂತ ನೀವು ಇಟ್ಕೊಳ್ಬೇಡಿ. 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಎಷ್ಟು ಬೇಕಾದ್ರೂ ನೀವು PGBV ಮಾಡ್ಕೊಳ್ಬಹುದು. ಆ PGBV ಮೇಲೆ ನಿಮಗೆ ಇನ್ಕಮ್ ರೈಸ್ ಆಗುವಂತದ್ದು. ಸೊ ಆದಷ್ಟು ನೀವು ಕೂಡ ಹೋಮ್ ಮೀಟಿಂಗ್ಸ್ ಮಾಡಿ, ಡೈಲಿ 10-5 ಹೋಮ್ ಮೀಟಿಂಗ್ಸ್ ಮಾಡಿ, ಡೈಲಿ 5-10 ಸಾವಿರದ ಪ್ರಾಡಕ್ಟ್ ರಿಟೇಲಿಂಗ್ ಮಾಡಿಸಿ. ಅದೇ ರೀತಿ ನಿಮ್ಮ ಟೀಮ್ ಅಲ್ಲಿ ಕೂಡ ಮಾಡಿಸಿ. ಯಾಕಂತ ಹೇಳಿದ್ರೆ ಇದೇ ನಿಮ್ಮ ದೊಡ್ಡ ಇನ್ಕಮ್. ನಿಮ್ಮ PGBV ಎಷ್ಟು ದೊಡ್ಡದಾಗುತ್ತೆ ನಿಮ್ಮ ಚೆಕ್ ಕೂಡ ಅಷ್ಟೇ ದೊಡ್ಡದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ PGBV ಮಾಡಿದ್ರೆ, ಸೊ 1 ಲಕ್ಷ ಇಂಟು 6% ಅಂದ್ರೆ ನಿಮಗೆ ಫಸ್ಟ್ ಏನು ನಿಮ್ಮ ಲೆಗ್ ಇದೆ, ಫಸ್ಟ್ ನಿಮ್ಮ PGBV ಏನಿದೆ ಅದಕ್ಕೆ 6% ಕ್ಯಾಲ್ಕುಲೇಷನ್ ಆಗುತ್ತೆ. ಮತ್ತೆ 5%, 4%, 3%, 2% ಈ ತರ ಡೆಪ್ತ್ ಮೇಲೆ ನಿಮ್ಮ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಡೈರೆಕ್ಟರ್ ಯಾವತ್ತು ನಿಮಗೆ 6% ಅಂತ ಹೇಳಿದ್ರೆ 1 ಲಕ್ಷ ಇಂಟು 6 ಅಂತ ಹೇಳಿದ್ರೆ 6,000 ಆಯ್ತು. 6,000 ಪಾಯಿಂಟ್ಗೆ ₹1.27 ಕ್ರೆಡಿಟ್ ಆಗ್ತದೆ. ಸೊ ಈ ತರ ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತೀರಿ ಅಷ್ಟು ದೊಡ್ಡ ಚೆಕ್ ತಗೊಳ್ಬಹುದು. ನಿಮ್ಮ PGBV 1 ಲಕ್ಷದ ಬದಲಿಗೆ 2 ಲಕ್ಷ PGBV ಇತ್ತು ಅಂತ ಹೇಳಿದ್ರೆ 2 ಲಕ್ಷ ಇಂಟು 6% ಅಂದ್ರೆ 12,000 ಆಯ್ತು. 12,000 ಇಂಟು ₹1.25 ಅಂದ್ರೆ ಒಂದು 15,000 ನಿಮ್ಮ ಡೈರೆಕ್ಟರ್ ಬೋನಸ್ ಆಯ್ತು. ಇನ್ ಕೇಸ್ ನಿಮ್ಮ PGBV 3 ಲಕ್ಷ ಇತ್ತು, ಸೊ ನಿಮ್ಮ ಇನ್ಕಮ್ ಚೆಕ್ ಇನ್ನೂ ದೊಡ್ಡದಾಗ್ತಾ ಹೋಗ್ತದೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ PGBV ಎಷ್ಟು ದೊಡ್ಡ PGBV ಆಗುತ್ತೆ ಅಷ್ಟು ದೊಡ್ಡ ಇನ್ಕಮ್ ನೀವು ಇಲ್ಲಿ ಪಡ್ಕೊಳ್ಬಹುದು. ನಿಮ್ಮ ಟೈಟಲ್ ಕ್ವಾಲಿಫಿಕೇಶನ್ ಗೆ ಮಾತ್ರ 33,750 BV ಆಗ್ಬೇಕು, ಬಟ್ ಅದನ್ನೇ ನೀವು ಡಿಸೈಡ್ ಮಾಡಿ ಇಟ್ಕೊಳ್ಬೇಡಿ. ಮಿನಿಮಮ್ ಆದ್ರೂ 50,000 PGBV ಪ್ರತಿಯೊಬ್ರು ಡೈರೆಕ್ಟರ್ ಮಾಡ್ಲೇಬೇಕು. ಮಾಡಿದ್ರೆ ಮಾತ್ರ ನಿಮ್ಮ ಚೆಕ್ ಕೂಡ ಅದೇ ಲೆವೆಲ್ ಅಲ್ಲಿ ಇನ್ಕಮ್ ರೈಸ್ ಆಗ್ತಾ ಹೋಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಟೈಟಲ್ ಏನು? ನೆಕ್ಸ್ಟ್ ಟೈಟಲ್ ಸೀನಿಯರ್ ಡೈರೆಕ್ಟರ್. ಸೊ ಸೀನಿಯರ್ ಡೈರೆಕ್ಟರ್ಗೆ ಒಂದು ಡೈರೆಕ್ಟರ್ ಲೆಗ್ ಇರ್ತದೆ. ಅಂದ್ರೆ ಅವರು ಸೀನಿಯರ್ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಅವರು ಒಬ್ಬರನ್ನು ಡೈರೆಕ್ಟರ್ ಟೈಟಲ್ ರೀಚ್ ಮಾಡಿಸಿದ್ರೆ ಮಾತ್ರ ಅವರು ಸೀನಿಯರ್ ಡೈರೆಕ್ಟರ್ ಆಗ್ತಾರೆ. ಸೊ ಸೀನಿಯರ್ ಡೈರೆಕ್ಟರ್ ಟೈಟಲ್ ಬಂದವರು ಅವರಿಗೆ ಒಂದು ಲೆಗ್ ಡೈರೆಕ್ಟರ್ ಇರ್ತಾರೆ. ಸೊ ಆ ಡೈರೆಕ್ಟರ್ 33,750 ಮಾಡಿರ್ಬೇಕು, ಆದ್ರೆ ಮಾತ್ರ ಅವರು ಕ್ವಾಲಿಫೈಡ್ ಡೈರೆಕ್ಟರ್ ಆಗಿರ್ತಾರೆ. ಅದೇ ರೀತಿ
ಸೀನಿಯರ್ ಡೈರೆಕ್ಟರ್ ಆದಾದ್ರು ಮಿನಿಮಮ್ 29,700 PGBV ಮಾಡ್ಕೊಂಡಿರ್ಬೇಕು. ಅಂದ್ರೆ ಆ ಡೈರೆಕ್ಟರ್ ಲೆಗ್ ಏನಿದೆ ಆ ಲೆಗ್ ಬಿಟ್ಟು ಡೈರೆಕ್ಟರ್ ಲೆಗ್ ಇದು ಬಿಸ್ನೆಸ್ ಏನಿದೆ ಅದು ಆ ಡೈರೆಕ್ಟರ್ PGBV ಆಗಿರ್ತದೆ. ಸೊ ಆ ಲೆಗ್ ಬಿಟ್ಟು ಬೇರೆ ಲೆಗ್ಗಳಲ್ಲಿ ಬೇರೆ ಅವರು ಡೈರೆಕ್ಟ್ ಜಾಯಿನೀಸ್ ಯಾರು ರೆಫರೆನ್ಸ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದಾರೆ ಆ ಲೆಗ್ಗಳಿಂದ 29,700 PGBV ಆಗಿರ್ಬೇಕು. ಅಂದ್ರೆ ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂಮ್. ಸೊ PGBV ಅಂತ ಹೇಳಿದ್ರೆ ಡೈರೆಕ್ಟರ್ ಲೆಗ್ ಇದು ಬಿಸ್ನೆಸ್ ಅವರ PGBV ಆಗಿರೋದಿಲ್ಲ, GBVಗೆ ಕನ್ಸಿಡರ್ ಆಗ್ತದೆ. ಬಟ್ PGBV ಆಗಿರ್ತದೆ ಅಂದ್ರೆ ಡೈರೆಕ್ಟರ್ ಲೆಗ್ ಬಿಟ್ಟು ಬೇರೆ ಲೆಗ್ ಎಷ್ಟಿದೆ ಆ ಟೋಟಲ್ ಬಿಸ್ನೆಸ್ ಅವರಿಗೆ PGBV ಆಗಿರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆಗ ಏನಾಗುತ್ತೆ, ಡೈರೆಕ್ಟರಿಗೆ ಡೈರೆಕ್ಟರ್ ಇನ್ಕಮ್ ಸಿಗುತ್ತೆ 4%, ಸೀನಿಯರ್ ಡೈರೆಕ್ಟರ್ಗೆ ಅವರಿಗೆ TBB ಇನ್ಕಮ್ ಸಿಗುತ್ತೆ, ಟೀಮ್ ಬಿಲ್ಡಿಂಗ್ ಬೋನಸ್ ಅಂತೇಳಿ ಆ ಇನ್ಕಮ್ ಸಿಗುತ್ತೆ. ಡೈರೆಕ್ಟರ್ಗೆ 4% ಸಿಗುತ್ತೆ, ಅವರಿಗೆ 14% ವರೆಗೂ TBB ಇನ್ಕಮ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಟೈಟಲ್, ನಾವು ಸೀನಿಯರ್ ಡೈರೆಕ್ಟರ್ ಟೈಟಲ್ ಮಾತಾಡಿ ಆಯ್ತು. ನೆಕ್ಸ್ಟ್ ಟೈಟಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಕೆಳಗೆ 2 ಡೈರೆಕ್ಟರ್ ಲೆಗ್ ಇರ್ತದೆ. ನಾವು ಮೇಲೆ ಇದ್ರೆ ನಮ್ಮ ಕೆಳಗೆ ಒಂದು ಇನ್ನೊಂದು. ಸೊ 2 ಡೈರೆಕ್ಟರ್ ಇರ್ತಾರೆ. ಸೊ 2 ಡೈರೆಕ್ಟರ್ ಕೂಡ ಕ್ವಾಲಿಫೈಡ್ ಡೈರೆಕ್ಟರ್ ಆಗಿರ್ಬೇಕು. ಅಂದ್ರೆ 33,750 BV 2 ಲೆಗ್ನವರು ಮಾಡಿಟ್ಕೊಂಡು ಮೇಲಿನ ಸೀನಿಯರ್ ಡೈರೆಕ್ಟರ್ ಯಾರು ಟೈಟಲ್ ಬಂದಿದ್ದಾರೆ ಅವರು 29,700 PGBV. ಅಂದ್ರೆ ಆ 2 ಲೆಗ್ ಬಿಟ್ಟು ಬೇರೆ ಲೆಗ್ಗಳಲ್ಲಿ 29,700 PGBV ಆ ಗ್ರೂಪ್ ಅಲ್ಲಿ ಬಿಸ್ನೆಸ್ ಆಗಿದ್ರೆ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಬರ್ತಾರೆ. ಸೊ ಇದು 7ನೇ ಟೈಟಲ್ ಆಗುತ್ತೆ. ಇನ್ ನೆಕ್ಸ್ಟ್ ಟೈಟಲ್ ಬಂದ್ಬಿಟ್ಟು 8ನೇ ಟೈಟಲ್ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸೊ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಟಲ್ ಬಂದಾಗ ಕಾರ್ ಫಂಡ್ ಕೂಡ ಕ್ವಾಲಿಫೈ ಆಗ್ತಾರೆ. ಸೊ ಇನ್ನೊಂದು ಹೇಳಲಿಕ್ಕೆ ಮರ್ತೋಯ್ತು, ಈ 6ನೇ ಟೈಟಲ್ ಬಂದಾಗ ಸೀನಿಯರ್ ಡೈರೆಕ್ಟರ್ ಟೈಟಲ್ ಬಂದಾಗ ಸೀನಿಯರ್ ಡೈರೆಕ್ಟರ್ಗೆ ಟ್ರಾವೆಲ್ ಫಂಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾವೆಲ್ ಫಂಡ್ ಅಂತ ಹೇಳಿದ್ರೆ ಫಾರಿನ್ ಟೂರ್ ಫಂಡ್. ಸೊ ವರ್ಷಕ್ಕೆ 1-2 ಫಾರಿನ್ ಟೂರ್ಸ್ ಕಂಪನಿ ಅನೌನ್ಸ್ ಮಾಡ್ತಾರೆ. ಸೊ ನಮ್ಮ ಒಂದು ಪೇವಟ್ ಅಲ್ಲಿ 3% ಅಷ್ಟು ನಮಗೆ ಟ್ರಾವೆಲ್ ಫಂಡ್ ಆಗಿ ನಮಗೆ ಕ್ರೆಡಿಟ್ ಮಾಡ್ತಾರೆ. ನಮ್ಮ ಒಂದು ಅಕೌಂಟ್ ಅಲ್ಲಿ ನಮಗೆ ಅಮೌಂಟ್ ಕ್ರೆಡಿಟ್ ಆಗೋದಿಲ್ಲ, ಬಟ್ ಕಂಪನಿ ಅಕೌಂಟ್ ಅಲ್ಲಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ, ಆಪ್ ಅಲ್ಲಿ ನೋಡ್ಲಿಕ್ಕೆ ಆಗುತ್ತೆ. ಅಲ್ಲಿ ಆ ಪಾಯಿಂಟ್ ಆಡ್ ಆಗ್ತಾ ಹೋಗುತ್ತೆ. ಆ ಪಾಯಿಂಟ್ ಬೇಸಿಸ್ ಅಲ್ಲಿ ನಮಗೆ ಫಾರಿನ್ ಟೂರ್ಸ್ 1-2 ನಿಮಗೆ ಪುನಃ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ 2 ವರ್ಷದಿಂದ ಕೋವಿಡ್ ಇದ್ದ ಕಾರಣ ಯಾವುದೇ ಫಾರಿನ್ ಟೂರ್ಸ್ ನ ಅನೌನ್ಸ್ ಮಾಡಿಲ್ಲ. ಅದರ ಬದಲಿಗೆ ಎಲ್ಲ ಲೀಡರ್ಸ್ ಗಳಿಗೆ ಅದರ ಕ್ಯಾಶ್ ಅನ್ನೇ ಅಕೌಂಟ್ ಗೆ ಕ್ರೆಡಿಟ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಮೋಸ್ಟ್ಲಿ ಅನೌನ್ಸ್ ಆಗ್ಬೋದು, ಯಾಕಂದ್ರೆ ಕೋವಿಡ್ ಅಲ್ಲೇ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಈ ವರ್ಷದಿಂದ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ. ಸೊ ಆ ಟ್ರಾವೆಲ್ ಫಂಡ್ ಹೇಳುವಂತದ್ದು ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋ ಪ್ರತಿಯೊಬ್ಬರಿಗೂ ಈ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾರೆ, ಅಕೌಂಟ್ ಅಲ್ಲಿ ಆಡ್ ಮಾಡ್ತಾ ಬರ್ತಾರೆ. ಸೊ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಕೆಳಗೆ 3 ಜನ ಡೈರೆಕ್ಟರ್ ಆಗಿದ್ರೆ 3 ಜನ ಡೈರೆಕ್ಟರ್ ಕ್ವಾಲಿಫೈಡ್ ಡೈರೆಕ್ಟರ್ ಆಗಿರ್ಬೇಕು. ಕ್ವಾಲಿಫೈಡ್ ಡೈರೆಕ್ಟರ್ ಅಂತ ಹೇಳಿದ್ರೆ ಆ 3 ಲೆಗ್ ಕೂಡ 33,750 BV ಕ್ರಾಸ್ ಆಗಿರಬೇಕು. ಸೊ 3 ಲೆಗ್ 33,750 BV ಕ್ರಾಸ್ ಆಗಿದ್ದು ಆ 3 ಲೆಗ್ ಬಿಟ್ಟು ಬಾಕಿ ಲೆಗ್ಗಳಲ್ಲಿ 16,200 PGBV ಮಾಡ್ಕೊಂಡ್ರೆ, ಅಂದ್ರೆ ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಮಾಡ್ಕೊಂಡ್ರೆ ಆ 3 ಡೈರೆಕ್ಟರ್ ಲೆಗ್ ಬಿಟ್ಟು ಬಾಕಿ ಲೆಗ್ಗಳಲ್ಲಿ 16,200 PGBV ಮಾಡ್ಕೊಂಡ್ರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕ್ವಾಲಿಫೈ ಆಗ್ತಾರೆ. ಅಂದ್ರೆ ಕಾರ್ ಫಂಡ್ ಗೆ ಕ್ವಾಲಿಫೈ ಆಗ್ತಾರೆ. ಸೊ ಕಾರ್ ಫಂಡ್ ಬರಬೇಕು ಅಂತ ಹೇಳಿದ್ರೆ ಅವರು ಸತತವಾಗಿ 3 ತಿಂಗಳು ಅದನ್ನು ಆ ಟೈಟಲ್ ನ ಮೇಂಟೈನ್ ಮಾಡಿರಬೇಕಾಗತ್ತೆ. 3 ತಿಂಗಳು ಸತತವಾಗಿ ಆ ಟೈಟಲ್ ಮೇಂಟೈನ್ ಮಾಡಿದರೆ ಮಾತ್ರ ಅವರಿಗೆ 4ನೇ ತಿಂಗಳಿಂದ ಕಾರ್ ಫಂಡ್ ರಿಲೀಸ್ ಆಗುತ್ತೆ. ಏನು 3 ಜನ ಕೂಡ ಅವರ ಡೈರೆಕ್ಟರ್ಗಳು 3 ಜನ ಕೂಡ 33,750 BV ಮಾಡ್ಕೊಂಡಿರಬೇಕು. ಮಾಡುವ ಹಾಗೆ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಏನಿದ್ದಾರೆ ಅವರು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋದಲ್ಲದೆ ತಮ್ಮ ಬೇರೆ ಲೆಗ್ಗಳಿಂದ ಕೂಡ 16,200 PGBV ಮಾಡ್ಕೊಂಡಿರಬೇಕು. ಆಗ ಅವರು ಕೂಡ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಟಲ್ ನ ಕ್ವಾಲಿಫೈ ಆಗ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಟೈಟಲ್ ಜಂಪ್ ಆದಾಗೆ ಸೀನಿಯರ್ ಡೈರೆಕ್ಟರ್ ಇದ್ದಾಗ 29,700 PGBV ಇತ್ತು. ಇನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಂದಾಗ 24,200 PGBV ಆಯ್ತು, ರೆಡ್ಯೂಸ್ ಆಯ್ತು. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಂದಾಗ 16,200 ಆಯ್ತು, ಇನ್ನೂ ಕಡಿಮೆ ಆಯ್ತು. ಸೊ ನಮ್ಮ ಟೈಟಲ್ ಜಂಪ್ ಆಗ್ತಾ ಹೋದಾಗೆ ನಮ್ಮ ಕ್ರೈಟೀರಿಯಾ ಕೂಡ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಪರ್ಸನಲ್ PGBV ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನೆಕ್ಸ್ಟ್ ಟೈಟಲ್ 9ನೇ ಟೈಟಲ್ ಏನು, ಪ್ಲಾಟಿನಂ ಡೈರೆಕ್ಟರ್. ಸೊ ಪ್ಲಾಟಿನಂ ಡೈರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಕೆಳಗೆ 4 ಲೆಗ್ ಡೈರೆಕ್ಟರ್ ಆಗುವಂತದ್ದು. 4 ಲೆಗ್ ಡೈರೆಕ್ಟರ್ ಕ್ವಾಲಿಫೈಡ್ ಡೈರೆಕ್ಟರ್, ಖಾಲಿ ಡೈರೆಕ್ಟರ್ ಟೈಟಲ್ ಅಚೀವ್ ಆದ್ರೆ ಆಗುದಿಲ್ಲ, ಅವರು ಕೂಡ ಕ್ವಾಲಿಫೈ ಆಗಬೇಕು.
ಸೊ 4 ಜನ 33,750 PGBB ಅವ್ರು ಮಾಡ್ಕೊಂಡ್ರೆ ಅವರು ಡೈರೆಕ್ಟರ್ ಆಗಿ ಕ್ವಾಲಿಫೈ ಆಗ್ತಾರೆ 4 ಜನ. ಸೊ 4 ಜನ ಕ್ವಾಲಿಫೈ ಆದದಲ್ಲದೆ ಪ್ಲಾಟಿನಂ ಡೈರೆಕ್ಟರ್ ಆದವರು 8,100 PGBB ಮಾಡ್ಕೊಂಡ್ರೆ 4 ಲೆಗ್ ಬಿಟ್ಟು ಬೇರೆ ಲೆಗ್ಗಳಲ್ಲಿ 8,100 PGBB ಮಾಡ್ಕೊಂಡೆ ಆದರೆ ಆಗ ಅವರು ಪ್ಲಾಟಿನಂ ಡೈರೆಕ್ಟರ್ ಆಗಿ ಕ್ವಾಲಿಫೈ ಆಗ್ತಾರೆ. ಸೊ ಈಗ ನೋಡಿರ್ಬೋದು ನೀವು 16,200 ಇದ್ದದ್ದು 8,100ಕ್ಕೆ ಬಂತು ನೆಕ್ಸ್ಟ್ ಗೆ. ಸೊ ನೆಕ್ಸ್ಟ್ ಟೈಟಲ್ ಅಲ್ಲಿ ನಿಮಗೆ ಯಾವುದೇ PGBB ಕ್ರೈಟೀರಿಯಾ ಇರೋದಿಲ್ಲ. ಅದು ಯಾವ ಟೈಟಲ್? 9ನೇ ಟೈಟಲ್ ಆಯ್ತು. ನೆಕ್ಸ್ಟ್ ಟೈಟಲ್ ಇರುವಂತದ್ದೇ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್. ಸೊ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಲ್ಲಿ ನಿಮಗೆ ಇನ್ನೊಂದು ಬೆನಿಫಿಟ್ ಆಡ್ ಆಗುತ್ತೆ. ಸೊ ಫಸ್ಟ್ ಅಲ್ಲಿ ನಿಮಗೆ ಟ್ರಾವೆಲ್ ಫಂಡ್ ಆಡ್ ಆಯ್ತು, ಕಾರ್ ಫಂಡ್ ಆಡ್ ಆಯ್ತು. ಇನ್ನು ನೆಕ್ಸ್ಟ್ ಇರುವಂತದ್ದೇ ಹೌಸಿಂಗ್ ಫಂಡ್. ಸೊ ಕಾರ್ ಫಂಡ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ತಿಂಗಳಿಗೆ 1 ಲಕ್ಷದವರೆಗೆ ಅರ್ನ್ ಮಾಡುವಂತ ಪೊಟೆನ್ಶಿಯಲ್ ಇದೆ. 1 ಲಕ್ಷದವರೆಗೆ ಕ್ಯಾಪಿಂಗ್ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟೇ ದೊಡ್ಡ ಕಾರ್ ಬೇಕಾದ್ರೂ ನೀವು ತಗೊಳ್ಬಹುದು. ಅದೇ ರೀತಿ ನಿಮಗೆ ನಮ್ಮ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂದ್ರೆ ಹೌಸಿಂಗ್ ಫಂಡ್ ಗೆ ಬಂದ್ಬಿಟ್ಟು ನಮಗೆ ಮನೆಯ ಖರ್ಚಿಗೆ ಅಂತ ಹೇಳ್ಬಿಟ್ಟು ತಿಂಗಳಿಗೆ 1.5 ಲಕ್ಷದವರೆಗೆ ಹಣ ಕಂಪನಿ ಕೊಡ್ತಾರೆ. ಅಲ್ಲಿವರೆಗೆ ನಮಗೆ ಅರ್ನ್ ಮಾಡುವಂತ ಪೊಟೆನ್ಶಿಯಲ್ ಇದೆ. ಬೇಸ್ಡ್ ಆನ್ ನಮ್ಮ ಬಿಸ್ನೆಸ್, ನಾವು ಎಷ್ಟು ಬಿಸ್ನೆಸ್ ನ ಡೆವಲಪ್ ಮಾಡ್ತಾ ಹೋಗ್ತೇವೆ ನಮ್ಮ ಹೌಸಿಂಗ್ ಫಂಡ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಲ್ಲಿ ಕ್ವಾಲಿಫೈಡ್ ಡೈರೆಕ್ಟರ್ಸ್ 6 ಜನ ಇರ್ತಾರೆ. ಅಂದ್ರೆ ನಮ್ಮ ಕೆಳಗೆ 6 ಜನ ಡೈರೆಕ್ಟರ್ಸ್ ಕ್ವಾಲಿಫೈ ಆಗಿರಬೇಕು. 33,750 BV ಪ್ರತಿ ಒಂದು ಲೆಗ್ ಅಲ್ಲಿ ಆಗಿದ್ರೆ 6 ಲೆಗ್ ಅಲ್ಲಿ 33,750 BV ಆಗಿದ್ದು ನಮ್ಮ ಇಂಡಿವಿಜುವಲ್ ಪರ್ಚೇಸ್ ಬರೀ 705 ಆದ್ರೆ ಸಾಕಾಗತ್ತೆ. ಸೊ ಇಲ್ಲಿ ಯಾವುದೇ PGBB ಅಗತ್ಯ ಇರೋದಿಲ್ಲ. 6 ಲೆಗ್ ಮೇಂಟೈನ್ ಆಗಿದ್ರೆ ನಮ್ಮ ಓನ್ BV 705 ಆದ್ರೂ ಕೂಡ ನಮಗೆ ಇಲ್ಲಿ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಟೈಟಲ್ ಸಿಗುತ್ತೆ. ಸೊ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಕೂಡ ನಾವು 3 ತಿಂಗಳು ಮೇಂಟೈನ್ ಮಾಡಿರ್ಬೇಕಾಗುತ್ತೆ. ಸೊ 3 ತಿಂಗಳು ನಾವು ಮೇಂಟೈನ್ ಮಾಡಿದ ನಂತರ ನಮಗೆ ಹೌಸಿಂಗ್ ಫಂಡ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಯಾವುದೇ ಒಂದು ಕ್ರೈಟೀರಿಯಾ ಇಲ್ಲದೆ. ಸೊ ನಾವು ಕಾರ್ ಫಂಡಿಗಾದ್ರೂ ನಾವು ಕಾರ್ ತಗೊಳ್ಳೇಬೇಕು, ಇಲ್ಲದ್ರೆ ಕ್ರೆಡಿಟ್ ಆಗೋದಿಲ್ಲ. ಬಟ್ ಹೌಸಿಂಗ್ ಫಂಡ್ ಅಲ್ಲಿ ಆತರ ಇಲ್ಲ. ನಾವು ಮನೆಯನ್ನು ತಗೊಳ್ಳೇಬೇಕು ಅಂತ ಕಂಪಲ್ಸರಿ ಇಲ್ಲ. ನಾವು ಯಾವಾಗ 3 ತಿಂಗಳು ಸತತವಾಗಿ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಆಗಿ ಕ್ವಾಲಿಫೈ ಆದೇವ 4ನೇ ತಿಂಗಳಿಂದ ನಮ್ಮ ಅಕೌಂಟಿಗೆ ಹೌಸಿಂಗ್ ಫಂಡ್ ಕ್ರೆಡಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ವಿದೌಟ್ ಎನಿ ಕ್ರೈಟೀರಿಯಾ. ಇವನ್ ಇಲ್ಲಿ ನಮಗೆ PGBB ಕೂಡ ಮಾಡುವ ಅಗತ್ಯ ಇರೋದಿಲ್ಲ. ನಾವು 6 ಜನ ಡೈರೆಕ್ಟರ್ ಅನ್ನು ಡೆವಲಪ್ ಮಾಡಿಬಿಟ್ರೆ ನಮ್ಮ ಇಂಡಿವಿಜುವಲ್ ಪರ್ಚೇಸ್ 705 BV ಆದ್ರೂ ಕೂಡ ನಮಗೆ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಇಸ್ ದ ವೆರಿ ಪ್ರೆಸ್ಟೀಜಿಯಸ್ ಟೈಟಲ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್. ಸೊ ಪ್ರತಿಯೊಬ್ರು ಇದಕ್ಕೆ ಫೋಕಸ್ ಮಾಡಿ. ಇನ್ನು ನೆಕ್ಸ್ಟ್ ಟೈಟಲ್ ಇರುವಂತದ್ದೇ ಕ್ರೌನ್ ಡೈಮಂಡ್ ಡೈರೆಕ್ಟರ್. ಸೊ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಅಂತ ಹೇಳಿದ್ರೆ 8 ಲೆಗ್ ಡೈರೆಕ್ಟರ್ ಆಗುವಂತದ್ದು. 8 ಲೆಗ್ ಕೂಡ 33,750 BV ಮಾಡ್ಕೊಂಡ್ರೆ ಅವರು ಡೈರೆಕ್ಟರ್ ಕ್ವಾಲಿಫೈ ಆಗ್ತಾರೆ. ಸೊ ಅದೇ ರೀತಿ 8 ಜನ ಡೌನ್ ಅಲ್ಲಿ ಆಯ್ತು ಅಂತ ಹೇಳಿದ್ರೆ ನಾವು ಕ್ರೌನ್ ಡೈಮಂಡ್ ಡೈರೆಕ್ಟರ್ ಟೈಟಲ್ ಗೆ ಬರ್ತೇವೆ. ಸೊ ಆಗ ಕೂಡ ನಾವು ಬರೀ 705 BV ಮಾಡ್ಕೊಂಡ್ರೆ ಸಾಕು. ನಮ್ಮ ಇಂಡಿವಿಜುವಲ್ BV ಮಾತ್ರ ನಾವು ಮಾಡ್ಕೊಂಡ್ರೆ ಸಾಕಾಗುತ್ತೆ, ಯಾವುದೇ PGBB ಅಗತ್ಯ ಇರೋದಿಲ್ಲ. ಸೊ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಟೈಟಲ್ ಗೆ ಬಂದಾಗ ನಮಗೆ ಇನ್ನೊಂದು ಇನ್ಕಮ್ ಸ್ಟಾರ್ಟ್ ಆಗ್ತದೆ, ಅದೇ ಅಟೂಟ್ ಬಂಧನ್ ಬೋನಸ್. ಸೊ ಅಟೂಟ್ ಬಂಧನ್ ಬೋನಸ್ ನಮಗೆ ಬಂದು ತಿಂಗಳಿಗೆ 21 ಲಕ್ಷ ಅರ್ನ್ ಮಾಡುವಂತ ಪೊಟೆನ್ಶಿಯಲ್ ಇದೆ. ಹ್ಯೂಜ್ ಇನ್ಕಮ್, ಇಟ್ಸ್ ದೊಡ್ಡ ಇನ್ಕಮ್. ಕಾರ್ ಫಂಡ್ ಕ್ಯಾಪಿಂಗ್ ಇರುವಂತದ್ದು 1 ಲಕ್ಷ, ಹೌಸಿಂಗ್ ಫಂಡ್ ಕ್ಯಾಪಿಂಗ್ ಇರುವಂತದ್ದು 1.5 ಲಕ್ಷ. ಬಟ್ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಅಟೂಟ್ ಬಂಧನ್ ಏನು ಬೋನಸ್ ಇದೆ 21 ಲಕ್ಷದವರೆಗೆ ನಾವು ಆ ಇನ್ಕಮ್ ಅನ್ನು ಪಡೆಯುವಂತ ಅವಕಾಶ ಇದೆ. ಸೊ ಇದು ಯಾವ ತರ ಬರ್ತದೆ ಅಂತ ಹೇಳಿದ್ರೆ ಟೋಟಲ್ ಕಂಪನಿಯ BV ಅಲ್ಲಿ 2% ಅನ್ನು ಎತ್ತಿಟ್ಬಿಟ್ಟು ನಂಬರ್ ಆಫ್ ಕ್ರೌನ್ ಡೈಮಂಡ್ ಡೈರೆಕ್ಟರ್ಸ್ ಗೆ ಇಂಡೆಕ್ಸ್ ವ್ಯಾಲ್ಯೂ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಗೇನ್ ಬೇಸ್ಡ್ ಆನ್ ಅವರ ಎಷ್ಟು BV, ಎಷ್ಟು ದೊಡ್ಡ BV ಇರ್ತದೆ ಅದರ ಮೇಲೆ ಅವರ ಚೆಕ್ ಕೂಡ ದೊಡ್ಡದಾಗ್ತಾ ಹೋಗ್ತದೆ. ಸೊ ನಮ್ಮ BV ಜಾಸ್ತಿ ಆದಷ್ಟು ನಮ್ಮ ಚೆಕ್ ಕೂಡ ದೊಡ್ಡದಾಗ್ತಾ ಹೋಗ್ತದೆ. ಯಾವುದು ನಮ್ಮ ಅಟೂಟ್ ಬಂಧನ್ ಬೋನಸ್ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇದು 11ನೇ ಟೈಟಲ್. ಇನ್ನು ನೆಕ್ಸ್ಟ್ ಟೈಟಲ್ ಇರುವಂತದ್ದೇ ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್. ಸೊ ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಅಂತ ಹೇಳಿದ್ರೆ 11 ಲೆಗ್ ಕ್ವಾಲಿಫೈಡ್ ಡೈರೆಕ್ಟರ್ ಆಗಿರುವಂತದ್ದು. 11 ಲೆಗ್ ಅಲ್ಲಿ ಕೂಡ 33,750 PGBV ಆಗಿರ್ಬೇಕು. ಅದೇ ರೀತಿ ಅವರು 705 BV ಮಾಡ್ಕೊಂಡ್ರು ಸಾಕಾಗತ್ತೆ. ಆಗ ಪ್ರತಿಯೊಂದು ಇನ್ಕಮ್, ಸೊ ಇಲ್ಲಿ ಕ್ರೌನ್ ಡೈಮಂಡ್ ಬಂದಾಗ್ಲೇ ಕಂಪನಿ ಕೊಡುವಂತ ಪ್ರತಿಯೊಂದು 62% ಪೇಔಟ್ ಕೂಡ ನಾವು ಕ್ವಾಲಿಫೈ ಆಗಿರ್ತೇವೆ. ಸೊ ಅದರ ನೆಕ್ಸ್ಟ್ ಟೈಟಲ್ ಗಳೇ RBD ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ 11 ಲೆಗ್ ಡೈರೆಕ್ಟರ್. ಅದೇ ರೀತಿ ಫೈನಲ್ ಲಾಸ್ಟ್ ಅಂತ ಹೇಳಿದ್ರೆ 13ನೇ ಟೈಟಲ್ ಇರುವಂತದ್ದು
ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ GBD. ಸೊ ಇದಕ್ಕೆ ನಾವು 14 ಲೆಗ್ ಡೈರೆಕ್ಟರ್ ಗಳ ಮೇಂಟೈನ್ ಆಯ್ತು ಅಂತ ಹೇಳಿದ್ರೆ 14 ಲೆಗ್ 33,750 BV ಆಯ್ತು ಅಂತ ಹೇಳಿದ್ರೆ ನಮ್ದು GBD ಟೈಟಲ್ ಗೆ ಹೋಗುತ್ತೆ. ಆಗ ಕೂಡ ನಮ್ಮ ಕ್ರೈಟೀರಿಯಾ ಬರೀ 705 BV ಮಾತ್ರ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಬೇರೆ PGBV ಬೇಕಂತ ಇಲ್ಲ. ಬಟ್ ಪ್ರತಿಯೊಬ್ಬರಿಗೂ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲಿ ನಮಗೆ ಯಾವುದೇ PGBV ಬೇಕು ಅಂತ ಇಲ್ಲ ಅಂತ ನಾವು ಸುಮ್ಮನೆ ಕೂರೋದಲ್ಲ. ಪ್ರತಿಯೊಬ್ರು 50,000 PGBV ಮಾಡ್ಕೊಳ್ಳೇಬೇಕು ಮಿನಿಮಮ್. ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮ ಚೆಕ್ ಅನ್ನು ದೊಡ್ಡ ಲೆವೆಲ್ಗೆ ತಗೊಂಡು ಹೋಗೋ ಕೆಲಸ ನಿಮ್ಮ PGBV ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ನಿಮ್ಮ ಡೆಪ್ತ್ ಕೆಳಗೆ ಹೋದಾಗೆ ನಿಮ್ಮ ಪರ್ಸೆಂಟೇಜ್ ಆಫ್ ಇನ್ಕಮ್ ಕೂಡ ಡೌನ್ ಆಗ್ತಾ ಹೋಗ್ತದೆ. ಬಟ್ ನಿಮ್ಮ ಪ್ಯೂರ್ PGBV ನೀವು ಎಷ್ಟೇ ಮಾಡ್ಕೊಂಡ್ರು ಕೂಡ ಅದಕ್ಕೆ 6% ಬೇಸಿಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ನಮ್ಮ ಚೆಕ್ ನಮಗೆ ಕ್ರಿಯೇಟ್ ಆಗುವಂಥದ್ದು. ಆಗ ಆ ಇನ್ಕಮ್ ದೊಡ್ಡ ಇನ್ಕಮ್ ಆಗಿರ್ತದೆ. ಸೊ ಎಲ್ರಿಗೂ ನಾನು ಒಂದು ಕಿವಿ ಮಾತು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಪ್ರತಿಯೊಬ್ರು ನಿಮ್ಮ ಟೈಟಲ್ ಯಾವ ಟೈಟಲ್ ಹೋದ್ರು ಕೂಡ ನಿಮ್ಮ PGBV ಯಾವತ್ತು 50,000, 1 ಲಕ್ಷ, 2 ಲಕ್ಷ ಈ ತರ ಇನ್ಕ್ರೀಸ್ ಮಾಡ್ತಾ ಹೋಗ್ಲಿ. ಆಗ್ಲೇ ನಿಮ್ಮ ಚೆಕ್ ಕೂಡ ದೊಡ್ಡ ಚೆಕ್ ಆಗ್ತಾ ಹೋಗುತ್ತೆ. ಸೊ ಈಗ ನಾವು 13 ಟೈಟಲ್ ನ ನಾವು ನೋಡಿ ಆಯ್ತು. ನೆಕ್ಸ್ಟ್ ನಾವು ನೋಡ್ಬೇಕಾದದ್ದು 10 ಏರಿಯಾಸ್ ಆಫ್ ಲೈಫ್ ಲಾಂಗ್ ಇನ್ಕಮ್. ಯಾವ್ದದು 10 ಏರಿಯಾದ್ದು ಲೈಫ್ ಟೈಮ್ ಇನ್ಕಮ್ ಯಾವುದು? ಸೊ 13 ಟೈಟಲ್ ನೋಡಿ ಆಯ್ತು. ನಾವು ಇನ್ಕಮ್ ನ ನೋಡುವ. ಸೊ 10 ಏರಿಯಾಸ್ ಆಫ್ ಲೈಫ್ ಲಾಂಗ್ ಇನ್ಕಮ್. ಸೊ ಒಂದು ಸೇವಿಂಗ್ಸ್ ಆನ್ ಕನ್ಸಂಪ್ಷನ್. ಸೊ ನಿಮಗೆಲ್ಲ ಗೊತ್ತಿದೆ, ನಾವು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ ನಂತರ, ಈಗ ನಾನು ಎಕ್ಸಾಂಪಲ್ ಹೇಳುದಾದ್ರೆ, ಒಂದು ಮನೆಗೆ ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಐಟಮ್? ಸೊ ಕೆಲವರಿಗೆ 5,000 ಬೇಕಾಗ್ಬೋದು, ಕೆಲವು 10,000 ಇರ್ಬೋದು, ಒಂದು ಹೈ ಲಿವಿಂಗ್ ಸ್ಟ್ಯಾಂಡರ್ಡ್ ಇದ್ದವರು 20,000 ಬೇಕಾಗ್ಬೋದು. ನಾವು ಮಿಡಲ್ ಕ್ಲಾಸ್ ತಗೊಂಡ್ರು ಕೂಡ ತಿಂಗಳಿಗೆ ಒಂದು 5,000 ಬೇಕೇ ಆಗತ್ತೆ, ಸರಿ ಅಲ್ವಾ? ಸೊ 5,000 ನಾವು ತಿಂಗಳಿಗೆ ನಾವೊಂದು ತಗೊಂಡ್ರು ಕೂಡ ಲೆಕ್ಕಾಚಾರ. ಸೊ 5,000 ತಿಂಗಳಿಗೆ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? ಸೊ 5,000 ತಿಂಗಳಿಗೆ ಅಂತ ಹೇಳಿದ್ರೆ ವರ್ಷಕ್ಕೆ ನಮಗೆ ಆಲ್ಮೋಸ್ಟ್ 60,000 ನಮ್ಮ ವರ್ಷದ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಒಂದು ವರ್ಷಕ್ಕೆ 60,000 ಆಯ್ತು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ ನಾವು ಜಾಬ್ ಸ್ಟಾರ್ಟ್ ಮಾಡಿ ನಾವು ರಿಟೈರ್ಮೆಂಟ್ ತಗೊಳ್ಳೋ ತನಕ, ನಾವು ಅಪ್ರಾಕ್ಸಿಮೇಟ್ ಒಂದು 20ನೇ ವರ್ಷಕ್ಕೆ ಜಾಬ್ ಸೇರಿದ್ರು ಕೂಡ 60ನೇ ವರ್ಷಕ್ಕೆ ರಿಟೈರ್ಮೆಂಟ್ ತಗೊಂಡ್ರೆ ಒಂದು 40 ವರ್ಷ ನಾವು ಆಕ್ಟಿವ್ ಆಗಿರ್ತೇವೆ. ಅಂದ್ರೆ ಆಕ್ಟಿವ್ ಇನ್ಕಮ್ ಅಲ್ಲಿ ಇರ್ತೇವೆ, ಅಂದ್ರೆ ನಾವು ವರ್ಕಿಂಗ್ ಟೈಮ್ ಅಲ್ಲಿ ಇರ್ತೇವೆ. ನಮ್ಮ ಒಂದು ಸಂಸಾರದ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಆ 40 ವರ್ಷ. ಸೊ 40 ವರ್ಷಕ್ಕೆ 60,000 ನಾವು ಖರ್ಚು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ 40 ವರ್ಷಕ್ಕೆ ಆದಾಗ ನಮ್ಮ ಎಕ್ಸ್ಪೆನ್ಸ್ ಎಷ್ಟಾಯ್ತು? 24 ಲಕ್ಷ ನಾವು ನಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ ಯಾರಿಗೋ ಒಂದು ಕಾಕನ ಅಂಗಡಿಗ, ಇಲ್ಲ ಭಟ್ರ ಅಂಗಡಿಗ, ಶೆಟ್ರ ಅಂಗಡಿಗ ನಾವು ವ್ಯಾಪಾರ ಮಾಡ್ತೇವೆ, ಇಲ್ಲ ಒಂದು ಸೂಪರ್ ಮಾರ್ಕೆಟ್ಗ ವ್ಯಾಪಾರ ಮಾಡ್ತೇವೆ. ಸೊ 24 ಲಕ್ಷದ ನಾವು ಪ್ರಾಡಕ್ಟ್, ಡೈಲಿ ರಿಕ್ವೈರ್ಡ್ ಪ್ರಾಡಕ್ಟ್ ಲೈಕ್ ಸೋಪ್, ಬ್ರಷ್, ಪೇಸ್ಟ್, ಶಾಂಪು ನಾವು ತಗೊಳ್ತಾ ಇದ್ದೇವೆ. 24 ಲಕ್ಷ ನಾವು ಬಿಸ್ನೆಸ್ ಕೊಡ್ತೇವೆ ಅವರಿಗೆ. ಸೊ ಅವ್ರು ಏನಾದ್ರು ನಮಗೆ ಡಿಸ್ಕೌಂಟ್ ಕೊಡ್ತಾರಾ? ಏನಾದ್ರು ಒಂದು ಗಿಫ್ಟ್ ಕೊಡ್ತಾರಾ? ಏನಾದ್ರು ನಮಗೆ ಬೆನಿಫಿಟ್ ಇದೆಯಾ? ಇಲ್ಲ. ಏನು? ಝೀರೋ ಬೆನಿಫಿಟ್. 1 ರೂಪಾಯಿ ಕೂಡ ನಮಗೆ ಬೆನಿಫಿಟ್ ಸಿಗುದಿಲ್ಲ. ನಾವು ಮೋದಿ ಕೇರ್ ಅಲ್ಲಿ ನಾವು ಅದೇ 40 ವರ್ಷ ನಾವು ಮೋದಿ ಕೇರ್ ಅಲ್ಲಿ ತಗೊಂಡು 24 ಲಕ್ಷ ನಾವು ಮೋದಿ ಕೇರ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಸಿಗುವಂತ ಬೆನಿಫಿಟ್ ಎಷ್ಟು? 20% ಅಂತ ಹೇಳಿದ್ರೆ ನಮಗೆ ಅಪ್ರಾಕ್ಸಿಮೇಟ್ ಒಂದು 5 ಲಕ್ಷದವರೆಗೆ ನಮ್ಮ ಬಳಕೆಯಲ್ಲಿ ನಮಗೆ ಸೇವಿಂಗ್ಸ್ ಆಗುತ್ತೆ. ಒಪ್ತೀರಾ? ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರುವಂತದ್ದು? ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನಾವು ಯಾವುದೋ ಕಾಕನ ಅಂಗಡಿ ಎಲ್ಲ, ಶೆಟ್ರ ಅಂಗಡಿ ಇಲ್ಲ ತಗೊಂಡ್ರೆ ನಾವು MRP ಅಲ್ಲಿ ಕೊಡಬೇಕಿತ್ತು. 40 ವರ್ಷ ನಾವು ಸ್ಪೆಂಡ್ ಮಾಡಿದ 24 ಲಕ್ಷದಲ್ಲಿ ನಮಗೆ 1 ರೂಪಾಯಿ ಕೂಡ ರಿಟರ್ನ್ ಬರ್ತಾ ಇರ್ಲಿಲ್ಲ. ಅದೇ ನಾವು ಮೋದಿ ಕೇರ್ ಶಾಪ್ ಅಲ್ಲಿ ತಗೊಂಡ್ರೆ ನಮಗೆ 5 ಲಕ್ಷ ರೂಪಾಯಿ ನಮಗೆ ಬರೀ ಸೇವಿಂಗ್ಸ್ ಆಗುತ್ತೆ. ಸೊ ಲೇಡೀಸ್ ಒಳ್ಳೆ ಒಂದು ಒಡವೆಗಳನ್ನು ಮಾಡ್ಕೊಳ್ಬಹುದು, ಇಲ್ಲ ಜೆಂಟ್ಸ್ ಇದು ಒಂದು ಫಿಕ್ಸ್ ಡೆಪಾಸಿಟ್ ಇಡ್ಬೋದು, ಮಕ್ಕಳ ಮದುವೆಗೆ ಇಟ್ಕೊಳ್ಬಹುದು, ಯಾವುದೋ ಒಂದು XYZ ಖರ್ಚಿಗೆ ಇದು ಯೂಸ್ ಮಾಡ್ಕೊಳ್ಬಹುದು. ಈ ಒಂದು 5 ಲಕ್ಷವನ್ನು ಏನು ನಾವು ಬಳಕೆಯಲ್ಲಿ ಸೇವಿಂಗ್ಸ್ ಆಗಿರುವಂತದ್ದು. ಇಟ್ಸ್ ಅ ವೆರಿ ಬಿಗ್ ಅಮೌಂಟ್. ಇದು ನಮ್ಮ ಮೊದಲನೇ ಒಂದು ಬೆನಿಫಿಟ್ ಕಂಪನಿ ಕೊಡುವಂತದ್ದು. ಎರಡನೇ ಬೆನಿಫಿಟ್ ಏನ್ ಕೊಡ್ತಾ ಇದ್ದಾರೆ? ರಿಟೇಲ್ ಪ್ರಾಫಿಟ್ ಅಪ್ ಟು 60%, ಇನ್ಕ್ಲೂಡಿಂಗ್ ಆಲ್ ಆಫರ್ಸ್. ನಾವು ರೆಗ್ಯುಲರ್ ಆಗಿ ಮಾತಾಡ್ತೇವೆ, ಏನು? ಬಿಲ್ಲಿಂಗ್ ಅಲ್ಲಿ 20% ಡಿಸ್ಕೌಂಟ್, 10% ಫ್ರೀ ಪ್ರಾಡಕ್ಟ್, ಲಾಯಲ್ಟಿ ಸ್ಕೀಮ್. ಸೊ ಎಲ್ಲ ನಾವು ಹೇಳಬೇಕಾದ್ರೆ 60ರಿಂದ 65% ಅಂತ ಹೇಳ್ತೇವೆ ನಾವು, ನಮ್ಮ ಏನು APB ಸೇರಿ. ಬಟ್ ಇಲ್ಲಿ ವಿದೌಟ್ APB ಕೂಡ ನಮಗೆ 60% ಒಳಗೂ ನಮಗೆ ಇಲ್ಲಿ ಆಫರ್ಸ್ ಮುಖಾಂತರ ಬೆನಿಫಿಟ್ ಸಿಗುತ್ತೆ MRP ಅಲ್ಲಿ. ಇದು ನಮಗೆ ಎರಡನೇ ಬೆನಿಫಿಟ್ ಕಂಪನಿ ಕೊಡುವಂತದ್ದು.
ಮೂರನೇ ಬೆನಿಫಿಟ್ ಏನ್ ಕೊಡ್ತಾ ಇದ್ದಾರೆ, ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ನಾನು ಆಗ್ಲೇ ತೋರಿಸಿದಾಗೆ ಕನ್ಸಲ್ಟೆಂಟ್ ಇಂದ ಡೈರೆಕ್ಟರ್ ಲೆವೆಲ್ಗೆ ಬರೋವರೆಗೆ 7% ಇಂದ 16% ವೇರಿಯಬಲ್ ಇನ್ಕಮ್ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಸಿಗುವಂತದ್ದು. ಇದು ಕೂಡ ನಮಗೆ ಮೂರನೇ ತರದ ಇನ್ಕಮ್ ಆಗಿರ್ತದೆ. ಇನ್ನು ನಾಲ್ಕನೇ ತರದ ಇನ್ಕಮ್ ಏನು, ಡೈರೆಕ್ಟರ್ ಬೋನಸ್. ಸೊ ಡೈರೆಕ್ಟರ್ ಬೋನಸ್ ಹೇಳುವಂತದ್ದು 4% ಪೂಲ್. ಡೈರೆಕ್ಟರ್ ಬೋನಸ್ ಬಂದ್ಬಿಟ್ಟು ಕಂಪನಿಯ ಟೋಟಲ್ BV ಮೇಲೆ 4% ಎತ್ತಿಬಿಟ್ಟು ಎಷ್ಟು ಜನ ಡೈರೆಕ್ಟರ್ಸ್ ಕ್ವಾಲಿಫೈ ಆಗಿರ್ತಾರೆ ಅವರಿಗೆ ಆ 4% ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ಕಮ್ ಟೀಮ್ ಬಿಲ್ಡಿಂಗ್ ಬೋನಸ್. ಯಾವಾಗ ಸೀನಿಯರ್ ಡೈರೆಕ್ಟರ್ ಆಗ್ತಾರೆ, ಸೊ ಸೀನಿಯರ್ ಡೈರೆಕ್ಟರ್ಗೆ 4% ಸಿಗುದಿಲ್ಲ, ಅದು ಡೈರೆಕ್ಟರ್ಗೆ ಮಾತ್ರ ಸಿಗುವಂತದ್ದು. ಸೀನಿಯರ್ ಡೈರೆಕ್ಟರ್ ಆದವರಿಗೆ 14% ಪೂಲ್ ಸಿಗುತ್ತೆ. ಸೊ ಅಗೇನ್ ಇಟ್ಸ್ ಅ ವೆರಿ ಬಿಗ್ ಇನ್ಕಮ್. ಸೊ ನೆಕ್ಸ್ಟ್ ಇನ್ಕಮ್ ಲೆವೆಲ್ ಇರುವಂತದ್ದು ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್. ಸೊ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ 15% ಪೂಲ್. ಇದು ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಲೆಗ್ ಅಲ್ಲಿ ಸೀನಿಯರ್ ಡೈರೆಕ್ಟರ್ ಮತ್ತೆ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋ ಡೈರೆಕ್ಟರ್ ಕೆಳಗಡೆ ಟೋಟಲ್ 1 ಲಕ್ಷ BV ಕ್ರಾಸ್ ಆದಾಗ ನಮಗೆ ಲೀಡರ್ಶಿಪ್ ಪ್ರೊಡಕ್ಟಿವ್ ಬೋನಸ್ ಕೂಡ ಸಿಗುವಂತದ್ದು. ಸೊ 1 ಲಕ್ಷ ನಮಗೆ ಬಿಸ್ನೆಸ್ ಬರಬೇಕು ಅಂತ ಹೇಳಿದ್ರೆ ಆ ಲೆಗ್ ಅಲ್ಲಿ ಸೀನಿಯರ್ ಡೈರೆಕ್ಟರ್ ಇರ್ತಾರೆ, ಕನ್ಸಲ್ಟೆಂಟ್ ಇರ್ತಾರೆ, ಎಲ್ಲ ಇರ್ತಾರೆ. ಸೊ ಆ ಎಂಟೈರ್ ಟೀಮ್ ಅಂದ್ರೆ ಒಂದು ಟೀಮ್, ಆ ಒಂದು ಲೆಗ್ ಅಲ್ಲಿ ಆ ಒಂದು ಟೀಮ್ ಕೊಟ್ಟಿರುವಂತ ಬಿಸ್ನೆಸ್ ಮೇಲೆ ಆ ಒಂದು ಬಿಸ್ನೆಸ್ 1 ಲಕ್ಷ BV ಕ್ರಾಸ್ ಆದಾಗ ನಮಗೆ 15% ಲೀಡರ್ಶಿಪ್ ಪ್ರೊಡಕ್ಟಿವ್ ಬೋನಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇಟ್ಸ್ ಅ ವೆರಿ ಬಿಗ್ ಇನ್ಕಮ್. 1 ಪಾಯಿಂಟ್ಗೆ 2.5 ರೂಪಾಯಿಂದ 3 ರೂಪಾಯಿವರೆಗೂ ಇದು ಹೋಗುತ್ತೆ. ಇಟ್ಸ್ ಅ ವೆರಿ ವೆರಿ ಬಿಗ್ ಇನ್ಕಮ್ ಲೀಡರ್ಶಿಪ್ ಪ್ರೊಡಕ್ಟಿವ್ ಬೋನಸ್ ಅಂತ ಹೇಳುವಂತದ್ದು. ಇನ್ನು ನೆಕ್ಸ್ಟ್ 7ನೇ ಇನ್ಕಮ್ ಔಟ್ ಬಾಂಡ್ ಟ್ರಾವೆಲ್ ಫಂಡ್. ನಾನು ಆಗ್ಲೇ ಹೇಳಿದೆ ಫಾರಿನ್ ಟೂರ್ಸ್ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋ ದವರಿಗೆ ಸಿಗುವಂತದ್ದು. ಔಟ್ ಬಾಂಡ್ ಟ್ರಾವೆಲ್ ಫಂಡ್ 3% ಪೂಲ್ ನಮ್ಮ ಫಾರಿನ್ ಟೂರ್ಸ್ಗೆ ಅಂತ ಎತ್ತಿಡ್ತಾರೆ. ಇನ್ನು ನೆಕ್ಸ್ಟ್ 8ನೇ ಇನ್ಕಮ್ ಡ್ರೀಮ್ ವೆಹಿಕಲ್ ಫಂಡ್. ನಾವು SCD ಟೈಟಲ್ ಅನ್ನು ಕ್ರಾಸ್ ಆದ ನಂತರ ಕಂಪನಿ 5% ಅನ್ನ ಪೂಲ್ ನ ಎತ್ತಿಟ್ಬಿಟ್ಟು ನಮಗೆ ಬೇಕಾದ ವೆಹಿಕಲ್ ಅನ್ನು ತಗೊಳ್ಳುವಂತ ಒಂದು ಆಫರ್ ಅನ್ನು ಕೊಟ್ಟಿದ್ದಾರೆ. ಸೊ ನಾನು ಆಗ್ಲೇ ಹೇಳಿದಾಗೆ ತಿಂಗಳಿಗೆ 1 ಲಕ್ಷದವರೆಗೆ ಅರ್ನಿಂಗ್ ಪೊಟೆನ್ಶಿಯಲ್ ಈ ನಮ್ಮ ವೆಹಿಕಲ್ ಫಂಡ್ ಅಲ್ಲಿ ನಮಗೆ ಸಿಗುವಂತದ್ದು. ಇನ್ನು 9ನೇ ಇನ್ಕಮ್ ಡ್ರೀಮ್ ಹೋಮ್ ಫಂಡ್. ಸೊ ಇಲ್ಲಿ ಡ್ರೀಮ್ ಹೋಮ್ ಫಂಡ್ ಅಲ್ಲಿ 3% ಅನ್ನು ಎತ್ತಿಡ್ತಾರೆ. ಇದರಲ್ಲಿ ನಮಗೆ ಮಂತ್ಲಿ 1.5 ಲಕ್ಷದವರೆಗೂ ಅರ್ನಿಂಗ್ ಪೊಟೆನ್ಶಿಯಲ್ ಇದೆ. ಇನ್ನು ಲಾಸ್ಟ್ 10ನೇ ಏರಿಯಾ ಆಫ್ ಇನ್ಕಮ್ ನಾನು ಆಗ್ಲೇ ಹೇಳಿದೆ ಅಟೂಟ್ ಬಂಧನ್ ಬೋನಸ್ 2% ಪೂಲ್. ಸೊ ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ 21 ಲಕ್ಷದವರೆಗೆ ಅರ್ನಿಂಗ್ ಪೊಟೆನ್ಶಿಯಲ್ ಇದೆ ಅಟೂಟ್ ಬಂಧನ್ ಬೋನಸ್ ಅಲ್ಲಿ. ಇಟ್ಸ್ ಅ ವೆರಿ ಬಿಗ್ ಇನ್ಕಮ್. ನಿಮ್ಮ ಇನ್ಕಮ್ ಅನ್ನು ನೀವಿಲ್ಲಿ ಡಿಸೈಡ್ ಮಾಡಬಹುದು. ನಿಮಗೆ 10 ಲಕ್ಷ ಬೇಕಾ, ಇಲ್ಲ 15 ಲಕ್ಷ ಬೇಕಾ, 30 ಲಕ್ಷ ಬೇಕಾ, 50 ಲಕ್ಷ ಬೇಕಾ, ನೀವು ಡಿಸೈಡ್ ಮಾಡಿ ನಿಮ್ಮ ಚೆಕ್ ಅನ್ನು ನೀವೇ ಬರ್ಕೊಳ್ಳಿ. ಇಂಥ ಒಂದು ಅದ್ಭುತವಾದ ಆಜಾದಿ ಇನ್ಕಮ್ ಪ್ಲಾನ್ ಅನ್ನು ಸಮೀರ್ ಮೋದಿ ಅವರು ನಮಗೆ ಕೊಟ್ಟಿದ್ದಾರೆ. ಬಟ್ ಈ ಒಂದು ಇನ್ಕಮ್ ಪ್ಲಾನ್ ಅನ್ನು ನಾವು ಅರ್ಥ ಮಾಡಿಕೊಂಡು ನಾವು ಪ್ರಾಡಕ್ಟ್ ಜೊತೆಗೆ ಪ್ಲಾನ್ ಅನ್ನು ಕೂಡ ನಮ್ಮ ಟೀಮ್ ಅಲ್ಲಿ ಅಳವಡಿಸಿಕೊಂಡು ಹೋದದ್ದೇ ಹೌದಾದ್ರೆ ನಮಗೆ ಪ್ಯಾಸಿವ್ ಇನ್ಕಮ್ ಕೂಡ ತಗೊಳ್ಬಹುದು. ಸೊ ಪ್ಯಾಸಿವ್ ಇನ್ಕಮ್ ತಗೊಳ್ಬೇಕಾದ್ರೆ ನಮ್ಮ ಮಾರ್ನಿಂಗ್ ಕ್ಲಾಸ್ ಈವ್ನಿಂಗ್ ಕ್ಲಾಸ್ ನ ಬೆನಿಫಿಟ್ ತಗೊಂಡು ನಮ್ಮ ಟೀಮ್ ಅನ್ನು ಡೆವಲಪ್ ಮಾಡ್ತಾ ಲೀಡರ್ಶಿಪ್ ಅನ್ನ ಡೆವಲಪ್ ಮಾಡ್ತಾ ನಾವು ಇನ್ಕಮ್ ಅನ್ನ ಜಂಪ್ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಹಾಗಿದ್ರೆ ನಾವು ತಿಂಗಳಿಗೆ ಅಟ್ಲೀಸ್ಟ್ 1 ಲಕ್ಷ ಇನ್ಕಮ್ ಬರಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಸೊ ಒಂದು ಟಿಪ್ಸ್, ಎಷ್ಟು ಜನಕ್ಕೆ ಟಿಪ್ಸ್ ಬೇಕು? ತಿಂಗಳಿಗೆ ನಾನು 1 ಲಕ್ಷ ತಗೊಳ್ಬೇಕು, ನಾನು ಏನ್ ಮಾಡ್ಬೇಕು? ಸೊ ಇದು ಒಂದು ಟಿಪ್ಸ್ ಕೊಡ್ತಾ ಇದ್ದೇನೆ ನಾನು. ಎಲ್ಲೂ ತಗೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ನೀವು ಮನ್ಸ್ ಮಾಡಿದ್ರೆ 2 ತಿಂಗಳಲ್ಲಿ ಹೆಚ್ಚು ಮಾಡಬಹುದು, ಇಲ್ಲ 4 ತಿಂಗಳಲ್ಲಿ ಹೆಚ್ಚು ಮಾಡಬಹುದು, ಇಲ್ಲ 6 ತಿಂಗಳಲ್ಲಿ ಹೆಚ್ಚು ಮಾಡಬಹುದು. ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ನಿಮ್ಮ ಕೆಪಾಸಿಟಿ, ನಿಮ್ಮ ಡೆಡಿಕೇಶನ್, ನಿಮ್ಮ ಇನ್ವಾಲ್ವ್ಮೆಂಟ್ ಇದು ಡಿಸೈಡ್ ಮಾಡುತ್ತೆ. ಸೊ ಏನು ನೋಡುವ. ಸೊ ಫೋಕಸ್ 4 ಇಂಪಾರ್ಟೆಂಟ್ ಫೋಕಸ್ ಪಾಯಿಂಟ್ಸ್ ಬರ್ಕೊಳ್ಳಿ. ಫಸ್ಟ್ ನೀವು ಮಾಡಬೇಕಾದದ್ದು ಪರ್ಸನಲ್ BV. ಪ್ರತಿ ತಿಂಗಳು ನಿಮ್ಮ ಪರ್ಸನಲ್ BV 2700 ಆಗಿರ್ಬೇಕು. 100 PV. ನಾನು ಯಾವತ್ತೂ ಹೇಳ್ತೇನೆ 100 PV ನೀವು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡೌನ್ ಲೈನ್ಗೆ ನೀವು ಹೇಳಲಿಕ್ಕೆ ಆಗುದಿಲ್ಲ. ಸೊ ನೀವು 100 PV ಅಂದ್ರೆ 5,000 ಪ್ರಾಡಕ್ಟ್ ತಿಂಗಳಿಗೆ ಪರ್ಚೇಸ್ ಮಾಡಿರ್ಲೇಬೇಕು. ನಿಮ್ಮ ಮನೆಗಾದ್ರೂ ಯೂಸ್ ಮಾಡಿ, ಇಲ್ಲ ರಿಟೇಲ್ ಆದ್ರೂ ಮಾಡಿ, ಶೇರ್ ಆದ್ರೂ ಮಾಡಿ, ಹೋಮ್ ಮೀಟಿಂಗ್ ಅಲ್ಲಾದ್ರೂ ನೀವು ನಾನು ಹೇಳಿದೆ 5 ರಿಂದ 10 ಮನೆಗೆ ಹೋಗಿ ಡೆಮೋ ತೋರಿಸಿ ಅಂತ ಅಲ್ಲಿ ಆದ್ರೂ ನೀವು ಕೊಡಿ, ಶೇರ್ ಮಾಡಿ. 100 PV ಮಾಡ್ಕೊಳ್ಳುವಂತ ದೊಡ್ಡ ವಿಷಯನಲ್ಲ. ನಾನು ಡೈಲಿ ನೀವು
10 ಮನೆ ಅಂತ ಹೇಳಿದ್ರೆ 1,30,000 ಬಿಸ್ನೆಸ್ ಆಯ್ತು. ಆಗ ನಿಮಗೆ ಏನಿಲ್ಲ ಅಂತ ಹೇಳಿದ್ರು 50-60 BV ಅಲ್ಲೇ ಬಂದ್ಬಿಡುತ್ತೆ. ನಾನು ಜಸ್ಟ್ ಹೇಳ್ತಾ ಇರೋದು 2,700 BV. ಸೊ ಪ್ಲಾನ್ ಮಾಡಿ. ನೆಕ್ಸ್ಟ್ PGBV, ಸೊ ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂ. ಯಾರೆಲ್ಲ ಡೈರೆಕ್ಟರ್ ಅಂಡ್ ಅಬೋವ್ ಟೈಟಲ್ ಜಂಪ್ ಆಗಿದಿರಿ, ದಯವಿಟ್ಟು 33,750 BV ಅಂತ ಫೋಕಸ್ ಮಾಡಬೇಡಿ. ಮಿನಿಮಮ್ 50,000 PGBV ಗೆ ಟಾರ್ಗೆಟ್ ಮಾಡಿ. ಸೊ 50,000 PGBV ನೀವು ಟಾರ್ಗೆಟ್ ಮಾಡಿದ್ದೆ ಹೌದಾದ್ರೆ ನಿಮ್ಮ ಚೆಕ್ ಕೂಡ ಜಂಪ್ ಆಗ್ತದೆ. ಇನ್ನು ಅದೇ ರೀತಿ GBV ನಿಮ್ಮ ಟೋಟಲ್ ಗ್ರೂಪ್ ಇದ್ದು ಬಿಸ್ನೆಸ್ ವಾಲ್ಯೂಮ್ 10 ಲಕ್ಷ BV ಗೆ ಟಾರ್ಗೆಟ್ ಇಡಿ. 10 ಲಕ್ಷ BV ಮಾಡಿದ್ದೆ ಹೌದಾದ್ರೆ ನಿಮ್ಮ ಚೆಕ್ 1 ಲಕ್ಷದ ಮೇಲೆ ಹೋಗಿರ್ತದೆ, 1 ರಿಂದ 2 ಲಕ್ಷದ ಮೇಲೆ ಹೋಗಿರ್ತದೆ. ಇನ್ನು ಅದೇ ರೀತಿ ಕ್ವಾಲಿಫೈಯಿಂಗ್ ಡೈರೆಕ್ಟರ್, ನಿಮ್ಮ ಕೆಳಗೆ 4 ಲೆಗ್ ಅಲ್ಲಿ ಡೈರೆಕ್ಟರ್ ಕ್ವಾಲಿಫೈ ಆಗುವಾಗ ನೀವು ಫೋಕಸ್ ಮಾಡಿ. ಅಂದ್ರೆ ನಿಮ್ಮ ಕೆಳಗೆ ಡೈರೆಕ್ಟ್ 4 ಜನ ಡೈರೆಕ್ಟರ್ ಕ್ವಾಲಿಫೈ ಆಗ್ಬೇಕು. ಸೊ ಡೈರೆಕ್ಟರ್ ಕ್ವಾಲಿಫೈ ಆಗ್ಬೇಕಾದ್ರೆ ಬೇಸಿಕ್ಸ್ ಸ್ಟಾರ್ಟ್ ಆಗ್ಬೇಕು, ಬೇಸಿಕ್ ಮಿಸ್ ಆಗ್ಬಾರ್ದು. ಬೇಸಿಕ್ ಏನ್ ಮಾಡ್ಬೇಕು, ಫಸ್ಟ್ ನೀವು ಡೈಲಿ 5 ಇಲ್ಲ 10 ಮನೆಗೆ ಡೆಮೋ ಕೊಡಬೇಕು, ಹೋಮ್ ಮೀಟಿಂಗ್ ಮಾಡ್ಬೇಕು. ಸೊ ನಿಮ್ಮ ಡೌನ್ಲೈನ್ಸ್ ನಿಮ್ಮನ್ನು ಫಾಲೋ ಮಾಡ್ತಾರೆ, ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಡೌನ್ಲೈನ್ಸ್ ಫಾಲೋ ಮಾಡೋದಿಲ್ಲ. ನೀವು ಡೈಲಿ ನೀವು 5-10 ಮನೆಗೆ ಹೋಮ್ ಡೆಮೋ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಒಬ್ರು ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ಒಂದು ಮೆಟೀರಿಯಲ್ಸ್ ನಿಮಗೆ ಸಿಗ್ತಾರೆ. ಅಂದ್ರೆ ನಿಮಗೆ ಅಲ್ಲೇ ನಿಮಗೆ ಡೌನ್ಲೈನ್ ಸಿಗ್ತಾರೆ. 5-10 ಜನ ನೀವು ಮೀಟಿಂಗ್ ಕೊಟ್ಟಾಗ ನಿಮಗೆ ಏನ್ ಸಿಗ್ತದೆ, ನನಗೂ ಪ್ಲಾನ್ ಕೊಡಿ, ನನಗೊಂದು ಸೈಡ್ ಇನ್ಕಮ್ ಬೇಕು ಅಂತ ಹೇಳುವವರು ತುಂಬಾ ಜನ ಬರ್ತಾರೆ. ಇಲ್ಲ ನಿಮಗೆ ಸಿಗೋದಿಲ್ಲ. ನೀವು ಡೈಲಿ 10 ಜನಕ್ಕೆ ಹೋಗ್ತಾ ಹೋದ್ರೆ ಅಟ್ಲೀಸ್ಟ್ 2-3 ಜನ ಆದ್ರೂ ನಿಮಗೆ ಲೀಡರ್ಸ್ ಸಿಗ್ತಾರೆ. ಅಲ್ಲಿ ಆ ಲೀಡರ್ಸ್ ಅನ್ನ ಇಟ್ಕೊಂಡು ನೀವು ಮಾಡಿದನ್ನೇ ಅವರು ಕೂಡ ಡುಪ್ಲಿಕೇಟ್ ಮಾಡ್ತಾರೆ. ನೀವು ಹೋಗಿ ಅಲ್ಲಿ ಡೆಮೋ ತೋರಿಸಿದ್ದೆ ಹೌದಾದ್ರೆ ಅವರು ಕೂಡ ನಿಮ್ಮನ್ನು ಡುಪ್ಲಿಕೇಟ್ ಮಾಡ್ತಾರೆ. ಇಲ್ಲ ನಾನು ಡೆಮೋ ಕೊಡೋದಿಲ್ಲ, ನಾನು ಹಾಗೆ ಒಬ್ಬರ ಹತ್ರ ಹೋಗಿ ಮಾತಾಡ್ತೇನೆ, ಅವ್ರ ಹತ್ರ ಮಾಡಿಸ್ತೇನೆ ಅಂತ ಹೇಳಿದ್ರೆ ಇದು ಖಂಡಿತವಾಗಿ ಸಾಧ್ಯ ಆಗದ ಮಾತು. ಸೊ ಫಸ್ಟ್ ನೀವು ಮಾಡಿ, ಲೀಡ್ ಬೈ ಎಕ್ಸಾಂಪಲ್. ನೀವು ಮಾಡಿದನ್ನೇ ನಿಮ್ಮ ಡೌನ್ ಲೈನ್ಸ್ ಡುಪ್ಲಿಕೇಟ್ ಮಾಡುವಂಥದ್ದು. ಸೊ ಫಸ್ಟ್ ನೀವು 1 ತಿಂಗಳು 2 ತಿಂಗಳು ಡೈಲಿ 5-10 ಮನೆಗೆ ಹೋಗಿ ಡೆಮೋಸ್ಟ್ರೇಷನ್ ಕೊಡಿ. ಅಲ್ಲಿಂದ ನಿಮ್ಮ ಟೀಮ್ ರೆಡಿ ಮಾಡ್ಕೊಳ್ಳಿ. 4 ಜನ ಒಂದು ಲೀಡರ್ಸ್ ನ ರೆಡಿ ಮಾಡ್ಕೊಳ್ಳಿ. 4 ಜನರಿಗೂ ನಿಮ್ದು ಒಬ್ಬೊಬ್ಬರಿಗೆ 1 ವಾರ ಟೈಮ್ ಕೊಡಿ. 4 ಜನಕ್ಕೆ 1 ವಾರ ಟೈಮ್ ಕೊಡಿ. ನಿನ್ನ ಹತ್ರ ನಾನು ಇವತ್ತು 1 ವಾರ ನಿನ್ನೊಟ್ಟಿಗೆ ಕೆಲಸ ಮಾಡ್ತೇನೆ, ಸೆಕೆಂಡ್ ವೀಕ್ ನಿನ್ನ ಹತ್ರ ಕೆಲಸ ಮಾಡ್ತೇನೆ, 3ನೇ ತಿಂಗಳು 3ನೇ ವಾರ ನಿನ್ನ ಹತ್ರ ಕೆಲಸ ಮಾಡ್ತೇನೆ. 4 ಜನಕ್ಕೆ ನಿಮ್ಮ ಟೈಮ್ ಅನ್ನು ಸ್ಪ್ಲಿಟ್ ಮಾಡಿ ಕೊಡಿ. 1 ವಾರ ಒಬ್ಬೊಬ್ಬರಿಗೆ ಟೈಮ್ ಕೊಟ್ಟು ಅವರನ್ನು ಡೆವಲಪ್ ಮಾಡಿ. ಅದೇ ರೀತಿ ಅವರಿಗೂ ಕೂಡ ಡುಪ್ಲಿಕೇಟ್ ಮಾಡ್ಲಿಕ್ಕೆ ಹೇಳಿ. ಮಾರ್ನಿಂಗ್ ಕ್ಲಾಸ್ ಈವ್ನಿಂಗ್ ಕ್ಲಾಸಿಗೆ ಕೂರಿಸಿ, ಬೂಟ್ ಕ್ಯಾಂಪಿಗೆ ಕೂರಿಸಿ. ಆಗ ನಿಮ್ಮ 4 ಡೈರೆಕ್ಟರ್ಸ್ ವಿದಿನ್ 2 ಮಂತ್ಸ್ ಅಲ್ಲಿ 4 ಜನ ಡೈರೆಕ್ಟರ್ಸ್ ನಿಮ್ಮ ಕೆಳಗೆ ಕ್ರಿಯೇಟ್ ಆಗ್ತಾರೆ ವಿದಿನ್ 2 ಮಂತ್ಸ್. ನಾನು ಆಗ್ಲೇ ಹೇಳಿದಾಗೆ ಡೈಲಿ ನೀವು 5-10 ಮನೆ ವಿಸಿಟ್ ಕೊಟ್ಟದೇ ಹೌದಾದ್ರೆ 2 ತಿಂಗಳಲ್ಲಿ ನಿಮ್ಮ ಕೆಳಗೆ 4 ಜನ ಡೈರೆಕ್ಟರ್ಸ್ ರೆಡಿ ಆಗ್ತಾರೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ದಿಸ್ ಇಸ್ ದ ಬೇಸಿಕ್. ನೆಕ್ಸ್ಟ್ ಆಕ್ಷನ್ ಮಾಡುವಂತದ್ದು ಏನು ಅಂತ ಹೇಳಿದ್ರೆ, ನೀವು ಲಾಯಲ್ಟಿಯಲ್ಲಿ ವರ್ಷಕ್ಕೆ 15,000 ಫ್ರೀ ಪ್ರಾಡಕ್ಟ್ ತಗೊಳ್ಬೇಕು. 15,000 ಫ್ರೀ ಪ್ರಾಡಕ್ಟ್ ಹೇಗೆ ಬರ್ತದೆ? ಸೊ ನಾನು ಆಗ್ಲೇ ಹೇಳಿದಾಗೆ 100 PV ಮಾಡಿದ್ರೆ ಬರ್ತದೆ. ಪ್ರತಿ ತಿಂಗಳು ನೀವು 5,000 ಪರ್ಚೇಸ್ ಮಾಡಿದ್ರೆ ಹೌದಾದ್ರೆ 12 ತಿಂಗಳು ಪರ್ಚೇಸ್ಗೆ 15,000 ನಿಮಗೆ ಫ್ರೀ ಪ್ರಾಡಕ್ಟ್ ಸಿಗ್ತದೆ. ಸೊ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಡೌನ್ಲೈನ್ ಕೂಡ ಇದನ್ನು ಫಾಲೋ ಮಾಡ್ತಾರೆ. ಎರಡನೇದು ಏನು ಇಂಪಾರ್ಟೆಂಟ್, ಹೋಮ್ ಶಾಪಿಂಗ್. ಪ್ರತಿಯೊಬ್ಬರ ಮನೆಯಲ್ಲಿ 20,000 ವರ್ತ್ ಪ್ರಾಡಕ್ಟ್, ಮಿನಿಮಮ್ 20,000 ಪ್ರಾಡಕ್ಟ್ ನೀವು ನಿಮ್ಮ ಶೋಕೇಸ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಸೊ ಯಾಕೆ, ನಿಮ್ಮ ಮನೆಗೆ ಯಾರೇ ಗೆಸ್ಟ್ ಬರ್ಲಿ, ಫ್ರೆಂಡ್ಸ್ ಬರ್ಲಿ, ಯಾರೇ ಬಂದ ಕೂಡ ಶೋಕೇಸ್ ಏನ್ ಮಾಡಿ ಇಷ್ಟೊಂದು ಪ್ರಾಡಕ್ಟ್ ಇಟ್ಬಿಟ್ಟಿದೆಯಾ ಅಂತ ಫಸ್ಟ್ ಕ್ವಶನ್ ಅಲ್ಲಿಗೆ ಹೋಗ್ತದೆ. ಹೈ ಲೆವೆಲ್ ಇಸ್ ಬೈ ಲೆವೆಲ್. ಸೊ ನೋಡಿದ ಕೂಡಲೇ ಆಗ್ಲೇ ನಿಮಗೆ ಟಾಪಿಕ್ ಸ್ಟಾರ್ಟ್ ಆಗ್ತದೆ, ಅಲ್ಲೇ ಡೆಮೋ ಕೊಡ್ಬೋದು. ಇನ್ನು ನೀವು ಡೈಲಿ ಹೋಮ್ ಮೀಟಿಂಗ್ ಮಾಡಿದಾಗ ನಿಮ್ಮ ಮನೆಯಲ್ಲೇ ನಿಮ್ಮ ಹತ್ರ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ರಿಟೇಲಿಂಗ್ ಕೂಡ ಆಗ್ತದೆ. ನೀವು ಇದ್ದ ಸ್ಟಾಕ್ ನೀವು ಅಲ್ಲಿ ಕೊಟ್ಟು ಬಂದ್ಬಿಟ್ಟು ಆಮೇಲೆ ನೀವು ಶಾಪ್ ಅಲ್ಲಿ ಬಂದ್ಬಿಟ್ಟು ಬಿಲ್ ಮಾಡ್ಕೊಳ್ಬಹುದು, ಅವರ ಹೆಸರಲ್ಲಿ ಬಿಲ್ ಮಾಡಿಸ್ಬೋದು. ಸೊ ನಿಮ್ಮ ಸೇಲ್ಸ್ ಫಾಸ್ಟ್ ಆಗ್ತದೆ. ಸೊ ಪ್ರತಿಯೊಬ್ರು ಕೂಡ 20,000 ವರ್ತ್ ಸ್ಟಾಕ್ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು. ಸೊ ಇದು ಎರಡನೇ ಟಿಪ್ಸ್, ನೀವು ಇಮಿಡಿಯೇಟ್ಲಿ ಆಕ್ಷನ್ ಮಾಡುವಂತದ್ದು. ಮೂರನೇದ್ದು, ಪ್ರತಿ ಟೀಮ್ ಅಲ್ಲಿ ಅಂದ್ರೆ ನಿಮ್ಮ 4 ಲೆಗ್ ಇತ್ತು ಅಂತ ಹೇಳಿದ್ರೆ ಪ್ರತಿ ಟೀಮ್ ಅಲ್ಲಿ ಮಿನಿಮಮ್ 3 DP ಇರಬೇಕು. 3 DP ಒಟ್ಟಿಗೆ ಟ್ರೈನಿಂಗ್ ಹಾಲ್. ಪ್ರತಿ ಒಂದು ಟೀಮಿಗೂ ಕೂಡ ಈಚ್ DP ಅಲ್ಲಿ ಟ್ರೈನಿಂಗ್ ಹಾಲ್ ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ DP ಜೊತೆಗೆ ಟ್ರೈನಿಂಗ್ ಹಾಲ್ ಇತ್ತು ಅಂತ ಹೇಳಿದ್ರೆ ಡೈಲಿ ನಿಮಗೆ ಏನು BOM ಇರ್ಬೋದು, ವೀಕ್ಲಿ BOM ಇರ್ಬೋದು, ಇಲ್ಲ ನಿಮ್ಮ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು, ಪ್ರತಿಯೊಂದು ಆಕ್ಟಿವಿಟಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಸಪೋರ್ಟ್ ಆಗ್ತದೆ. ನಿಮ್ಮ ಟೀಮ್ ಅನ್ನು ಬೆಳೆಸಲಿಕ್ಕೆ ಈಸಿ ಆಗುತ್ತೆ. ಸೊ ಅವರ ಬಿಸ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಯಾರು DP ತಗೊಳ್ತಾರೆ, ಡೌನ್ ದ ಲೈನ್ 5 ವರ್ಷದ ಡೌನ್ ದ ಲೈನ್ ಅವರು ದೇ ವಿಲ್ ಮಿಂಟ್ ಮನಿ ಲೈಕ್ ಎನಿಥಿಂಗ್. ಅಂದ್ರೆ ಅಷ್ಟು ಒಂದು ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಈ ಬಿಸ್ನೆಸ್ ಹೋಗ್ತಾ ಇರುವ ಸ್ಪೀಡ್ ಅಲ್ಲಿ ಪ್ರತಿ ಒಂದು DP ಅಲ್ಲಿ ಏನಿಲ್ಲ ಅಂದ್ರೂ 10 ರಿಂದ 20 ಲಕ್ಷ ಬಿಸ್ನೆಸ್ ಸಿಗುತ್ತೆ.
ಸೊ 10-20 ಲಕ್ಷ ಬಿಸ್ನೆಸ್ ಬಂದ್ರೆ ಅಟ್ಲೀಸ್ಟ್ 4% ನಾವು ಇನ್ಕಮ್ ನೋಡಿದ್ರು ಕೂಡ 80,000 ತಿಂಗಳಿಗೆ ಬರೀ DP ಕಮಿಷನ್ ಬರುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮ್ಮ DP ಕಾನ್ಸೆಪ್ಟ್ ಒಂದು DP ಇಂದ ಇನ್ನೊಂದು DP ಗೆ 3 ಕಿಲೋಮೀಟರ್ ರೇಡಿಯಸ್ ಇರಬೇಕು. ಸೊ ಯಾರು ಈಗಲೇ DP ಮಾಡ್ಬಿಟ್ಟು ಆ ಏರಿಯಾವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ, ಲೈಫ್ ಟೈಮ್ ದೇ ವಿಲ್ ಎಂಜಾಯ್ ದ ಮನಿ. ಮತ್ತೆ ಏನು ರಿಸ್ಕ್ ಇಲ್ಲದೆ ಕೂತಲ್ಲಿ ಅವರಿಗೆ ಇನ್ಕಮ್ ಬರುವಂತದ್ದು ಒಂದು ಅಡಿಷನಲ್ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಪ್ರತಿ ಲೆಗ್ ಅಲ್ಲಿ ನೀವು 4 ಲೆಗ್ ಇತ್ತು ಅಂತ ಹೇಳಿದ್ರೆ ಪ್ರತಿ ಲೆಗ್ ಅಲ್ಲಿ ಮಿನಿಮಮ್ 3 DP ಪ್ಲಾನ್ ಮಾಡಿ ಅಲಾಂಗ್ ವಿತ್ ದ ಟ್ರೈನಿಂಗ್ ಹಾಲ್. ಮತ್ತೆ ಪ್ರತಿ ಲೆಗ್ ಅಲ್ಲಿ 1 ಲಕ್ಷ BV ಕ್ರಾಸ್ ಆಗ್ಬೇಕು. ಸೊ ನಾನು ತೋರಿಸ್ತೇನೆ ಇಲ್ಲಿ. ಈಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತಾ ಇರಬಹುದು ಎಲ್ರಿಗೂ. 1 ನಿಮಿಷ. ಓಕೆ, ಸ್ಕ್ರೀನ್ ಎಲ್ರಿಗೂ ಕಾಣ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲಿ 3-4 ಲೆಗ್ ನಾನು ಹೇಳಿದೆ. ಓಕೆ, ಸೊ 4 ಲೆಗ್ ಅಲ್ಲಿ ಕೂಡ ನಿಮ್ದು 1 ಲಕ್ಷ BV 1,30,000 ಹಾಕಿದ್ದೇನೆ. ಯಾಕಂದ್ರೆ ಇವರಿಗೂ ಕೂಡ LPB ಸಿಗುತ್ತೆ. ಆಗ ಈ ಸ್ಟ್ರಕ್ಚರ್ ಅಲ್ಲಿ ನೀವು ಮಾಡಿದ ಹೌದಾದ್ರೆ ನಿಮ್ಮ ಮಂತ್ಲಿ ಇನ್ಕಮ್ 1 ಲಕ್ಷ ರೂಪಾಯಿ ಕ್ರಾಸ್ ಆಗುತ್ತೆ. 4 ಲೆಗ್ ಅಲ್ಲಿ 1,30,000 BV ಕ್ರಾಸ್ ಆದದ್ದೇ ಹೌದಾದ್ರೆ ನಿಮ್ಮ ಮಂತ್ಲಿ ಚೆಕ್ 1 ಲಕ್ಷ ರೂಪಾಯಿ ಬರುತ್ತೆ. ಸೊ ಈ 1 ಲಕ್ಷ ನೀವು ವಿದಿನ್ 4 ಮಂತ್ಸ್ ಅಲ್ಲಿ ಮಾಡ್ಬೋದು. ಹೇಗೆ? 4 ಜನ, ನಾನು ಆಗ್ಲೇ ಹೇಳಿದೆ, 4 ಜನನ್ನು ಐಡೆಂಟಿಫೈ ಮಾಡಿ ನಿಮ್ಮ ಒಂದೊಂದು ವಾರ ಒಬ್ಬರೊಬ್ಬರೊಟ್ಟಿಗೆ ವರ್ಕ್ ಮಾಡಿ, ಡೈಲಿ 5-10 ಹೋಮ್ ಮೀಟಿಂಗ್ಸ್ ಮಾಡಿ, ದಿವಸಕ್ಕೆ 5,000-10,000 ರಿಟೇಲಿಂಗ್ ಮಾಡಿ. ಸೊ ಇದು ನೀವು ಮಾಡಿದ್ದೇ ಹೌದಾದ್ರೆ 4 ತಿಂಗಳಲ್ಲಿ ನಿಮ್ಮ 4 ಡೈರೆಕ್ಟರ್ ಲೆಗ್ ರೆಡಿ ಆಗಿರುತ್ತೆ. ಪ್ರತಿ ಲೆಗ್ ಅಲ್ಲಿ 1,30,000 BV ಕ್ರಾಸ್ ಆಗಿರುತ್ತೆ. ನಿಮ್ಮ ಮಂತ್ಲಿ ಚೆಕ್ 1 ಲಕ್ಷ ರೂಪಾಯಿ ಕ್ರಾಸ್ ಆಗಿರ್ತದೆ. ಇದು 100% ಗ್ಯಾರಂಟಿ. ಸೊ ನಿಮಗೆ 1 ಲಕ್ಷದ ಚೆಕ್ ಬೇಕಾದ್ರೆ ನಿಮ್ಮ ಆಕ್ಷನ್ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ, ಇವತ್ತಿಂದಲೇ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದೇ ಪ್ಲಾನ್ ಅಲ್ಲಿ ಹೋಗಿ ಡೆಫಿನೆಟ್ ಆಗಿ ನಿಮ್ಮ ಗೋಲ್ ಏನಿದೆ ಅದು ರೀಚ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಇವತ್ತಿನ ಪ್ರೆಸೆಂಟೇಶನ್ ಮುಗಿಸ್ತೇನೆ. ಸೊ ಇದರಲ್ಲಿ ಯಾರಿಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ನಂದು ಒಂದೇ ಒಂದು ಇಂಟೆನ್ಷನ್, ಏನ್ ಇವತ್ತು 58 ಜನ ಇದ್ದೀರಿ. ಸೊ ಪ್ರತಿ 58 ಜನ ಕೂಡ 2 ತಿಂಗಳೊಳಗೆ 2-3 ತಿಂಗಳೊಳಗೆ ಈ ಒಂದು ಏನು ಪ್ಲಾನ್ ತೋರಿಸಿದ್ದೇನೆ, ಪ್ರತಿಯೊಬ್ರು 1 ಲಕ್ಷದ ಮೇಲೆ ಇನ್ಕಮ್ ನಾವು ತಗೊಳ್ಬೇಕು. ಏನು ನಾವು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ 22L ಅಂತೇಳಿ. ಸೊ ಅದರ ಪ್ರಕಾರ ಪ್ರತಿಯೊಂದು ಕ್ವಾಲಿಫೈ ಆಗಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಪ್ರೆಸೆಂಟೇಶನ್ ಮುಗಿಸ್ತೇನೆ. ಸೊ ಏನೇ ಡೌಟ್ ಇದ್ರು ಕೇಳ್ಕೊಳ್ಳಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಓವರ್ ಟು ಕುಮಾರಸ್ವಾಮಿ ಸರ್.